ಮೊಬೈಲ್ ಪತ್ರಿಕೋದ್ಯಮ ಟಿವಿ ಪತ್ರಿಕೋದ್ಯಮಕ್ಕಿಂತ ಹೆಚ್ಚಾಗಿ ಪ್ರಗತಿ ಹೊಂದ್ತಾ ಇದೆ, ಅದಕ್ಕಿಂತ ವೇಗವಾಗಿ ಬೆಳೀತಾ ಇದೆ. ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಅಂಗ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ಒಂದು ಅರ್ಥ ಇರ್ತದೆ ಅನ್ನುವಂಥದ್ದು. ಯಾಕಂದ್ರೆ ಅದೃಷ್ಟವಂತ ನೀವು, ಯಾಕಂದ್ರೆ ಇಂಥ ಕಾಲೇಜ್ನಲ್ಲಿ ನಿಮ್ಗೆ ಕಲಿಯುವ ಅವಕಾಶ ಸಿಕ್ಕಿದೆ. ಹೆಮ್ಮೆ ಪಡಬೇಕು. ಭವಿಷ್ಯವನ್ನು ಏನಾದ್ರೂ ಕಂಡುಕೊಳ್ಬೇಕಾಗಿದ್ರೆ ಮೊಬೈಲದ ಪತ್ರಿಕೋದ್ಯಮವನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ತಗೊಂಡಿರೋದು ಸಾಫ್ಟ್ ಸ್ಕಿಲ್ಸ್ಗಳನ್ನ, ರೈಟಿಂಗ್ ಸ್ಕಿಲ್ಸ್ಗಳನ್ನ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ಗಳನ್ನ, ಓರಲ್ ಕಮ್ಯುನಿಕೇಶನ್ಸ್, ಮಾತನಾಡುವ ಶೈಲಿಯನ್ನ ಬಹಳ ಮುಖ್ಯವಾಗಿ ನಾವು ಇದರಲ್ಲಿ ಜವಾಬ್ದಾರಿ ಏನು, ನೀವು ಪತ್ರಕರ್ತರಾಗಿ ಏನ್ ಮಾಡಬಹುದು, ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ, ನೀವು ಯಾವ ರೀತಿ ಕೌಶಲ್ಯಗಳನ್ನು ಅಭಿವೃದ್ಧಿ ಪ್ರಾಡಕ್ಟ್ ಲಾಂಚ್ ಅನ್ನ ನೀವು ಪರಿಣಾಮಕಾರಿಯಾಗಿ ಬಿಂಬಿಸ್ತೀರಿ ಅಂತ ಆದ್ರೆ ಎಷ್ಟು ಸ್ಯಾಲ್ರಿ ಕೇಳ್ತೀರಿ ಅಷ್ಟು ಕೊಡ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗೆ ಎಷ್ಟು ಕೊಡ್ತಾರೆ ಆ ಲೆವೆಲ್ನಾಗ ಸ್ಯಾಲ್ರಿ ಇದೆ. ಟೆಕ್ನಿಕಲ್ ರೈಟಿಂಗ್ ಇರ್ಬೋದು, ಜಾಹೀರಾತ್ ಸೆಕ್ಷನ್ ಇರ್ಬೋದು, ಪತ್ರಕರ್ತರ ಜೋಡಿ ಮಾತಾಡೋದಂದ್ರೆ ಆಗಿನ ಜೋಡಿ ಸರ್ಸಾಗಿದಂಗೆ ಬಹಳ ಎಚ್ಚರಿಕೆಯಿಂದ ಮಾತುಗಳನ್ನು ಆಡಬೇಕಾದಂಥದ್ದು ಜವಾಬ್ದಾರಿ. ಯುವ ಪತ್ರಕರ್ತರಲ್ಲಿ ಕೌಶಲ್ಯ ಇಲ್ಲದೆ ಸಾಧನೆ ಅಸಾಧ್ಯ. ಪತ್ರಕರ್ತ ಡಾಕ್ಟರ್ ವಿಶ್ವನಾಥ್ ಕೋಟಿ ಅಭಿಮತ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಆಧುನಿಕತೆಯ ಭರಾಟೆಯಲ್ಲಿ ಯುವ ಪತ್ರಕರ್ತರು ಹೊಸ ಹೊಸ ಆವಿಷ್ಕಾರದ ಬಗ್ಗೆ ಜ್ಞಾನ ಹೊಂದಿರಬೇಕು. ಕೌಶಲ್ಯ ಇಲ್ಲದೆ ಪತ್ರಿಕೋದ್ಯಮದಲ್ಲಿ ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂದು ಹಿರಿಯ ಪತ್ರಕರ್ತರಾದ ಡಾಕ್ಟರ್ ವಿಶ್ವನಾಥ್ ಕೋಟಿರವರು ತಿಳಿಸಿದರು. ಧಾರವಾಡ ಕರ್ನಾಟಕ ಕಾಲೇಜಿನ ಸಭಾಂಗಣದಲ್ಲಿ ಕರ್ನಾಟಕ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವತಿಯಿಂದ ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ದಿನಗಳಲ್ಲಿ ಡಿಜಿಟಲ್ ಕ್ಷೇತ್ರದ ಬೆಳವಣಿಗೆ ಪತ್ರಿಕೋದ್ಯಮದ ಸ್ಥಿತಿಗತಿ ಬದಲಾವಣೆ ಮಾಡಿದೆ. ವಿದ್ಯಾರ್ಥಿಗಳು ತಂತ್ರಜ್ಞಾನದ ಕುರಿತು ಹೆಚ್ಚು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳು ನಿರಂತರ ಅಧ್ಯಯನದಿಂದ ತಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕು. ಎಲ್ಲ ಕ್ಷೇತ್ರಗಳು ಬದಲಾವಣೆಯತ್ತ ಸಾಗಿದ ಈ ದಿನಗಳಲ್ಲಿ ಹೆಚ್ಚು ಕೌಶಲ್ಯ ಹಾಗೂ ಜ್ಞಾನದ ಸಿದ್ಧಿ ವಿದ್ಯಾರ್ಥಿಗಳು ಅಧ್ಯಯನದ ಮೂಲಕ ವೃದ್ಧಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದರು. ಸಾಮಾಜಿಕ ಮಾಧ್ಯಮಗಳು ಹೊಸ ಹೊಸ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಇಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದ ತಂತ್ರಜ್ಞಾನವಾಗಿದೆ. ಅಧ್ಯಯನದ ಜೊತೆಗೆ ತಂತ್ರಜ್ಞಾನ ಬಳಕೆ ಕುರಿತು ವಿದ್ಯಾರ್ಥಿಗಳು ತಿಳುವಳಿಕೆ ಹೊಂದುವುದು ಅವಶ್ಯಕ. ಇಲ್ಲವೇ ನಾವು ಎಷ್ಟೇ ಪ್ರಯತ್ನಿಸಿದರೂ ಸಾಧನೆಯ ಹಾದಿ ಸುಗಮ ಆಗುವುದಿಲ್ಲ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಹೆಚ್ಚಾಗಿದೆ. ಸವಾಲು ಇಲ್ಲದೆ ಯಾವ ಕ್ಷೇತ್ರವೂ ಇಲ್ಲ. ಪತ್ರಿಕೋದ್ಯಮದಲ್ಲಿ ಸವಾಲು ಸಹಜ. ಪುಟಗಟ್ಟಲೆ ಸುದ್ದಿ ಬರೆಯುವ ಕಾಲ ಈಗ ಇಲ್ಲ. ಇಂದಿನ ಅಗತ್ಯಕ್ಕೆ ತಕ್ಕಂತೆ ಡಿಜಿಟಲ್ ಮಾಧ್ಯಮದಲ್ಲಿ 60 ಪದಗಳಲ್ಲಿ ಸುದ್ದಿಗಳು ಎಲ್ಲ ಮಾಹಿತಿ ನೀಡುತ್ತಿವೆ. ವಿದ್ಯಾರ್ಥಿಗಳು ತಮ್ಮ ಬರವಣಿಗೆ ಜೊತೆಗೆ ವಿಷಯ ಅರ್ಥೈಸಿಕೊಳ್ಳುವ ಕೌಶಲ್ಯ ಹೊಂದಬೇಕು. ಹೊಸ ಹೊಸ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವ ಜೊತೆಗೆ ತಂತ್ರಜ್ಞಾನ ಬಳಕೆಯ ಕುರಿತು ಅರಿವು ಹೊಂದುವುದು ಇಂದಿನ ಅಗತ್ಯವಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಿ.ಬಿ. ಕರಡೋನಿರವರು, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಧೈರ್ಯದ ಜೊತೆಗೆ ಬುದ್ಧಿವಂತಿಕೆ ಹೊಂದಿರಬೇಕು. ಯುವ ಪತ್ರಕರ್ತರು ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಜೊತೆಗೆ ಹೊಸ ಹೊಸ ವಿಷಯಗಳನ್ನು ಅರ್ಥೈಸಿಕೊಂಡು ಜನರಿಗೆ ಮುಟ್ಟಿಸುವ ಕೌಶಲ್ಯ ಹೊಂದಬೇಕು. ನಾವು ಪತ್ರಕರ್ತರ ಜೊತೆ ಮಾತನಾಡುವುದು ಹಾವಿನ ಜೋಡಿ ಸರಸ ಆಡಿದಂತೆ ಬಹಳ ಜವಾಬ್ದಾರಿಯಿಂದ ಮಾತನಾಡಬೇಕು. ಪತ್ರಕರ್ತರು ಸಮಾಜದ ಕುಂದುಕೊರತೆಗಳ ಕುರಿತು ಬೆಳಕು ಚೆಲ್ಲುವ ಪ್ರಯತ್ನ ಮಾಡಬೇಕು ಎಂದರು. ಪ್ರಸ್ತುತ ತಂತ್ರಜ್ಞಾನ ಯುಗದಲ್ಲಿ ಅಂಗೈಯಲ್ಲಿ ಎಲ್ಲ ಸುದ್ದಿಗಳು ಬಂದು ತಲುಪುತ್ತದೆ. ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನ ಅಭಿವೃದ್ಧಿ ಕುರಿತು ಮಾಹಿತಿ ಹೊಂದಬೇಕು. ಇಲ್ಲವೇ ಅಭಿವೃದ್ಧಿಯತ್ತ ದಾಪುಗಾಲು ಹಾಕಲು ಸಾಧ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕ ಪ್ರಭಾಕರ್ ಕಾಂಬಳೆ, ರವೀಂದ್ರ ಜಲರೆಡ್ಡಿ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿಗಳು ಕಾಂಬಳೆ ಸರ್. ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಡಾಕ್ಟರ್ ಡಿ.ಬಿ. ಕರಡೋಡಿ ಸರ್ ಅವರೇ, ನನ್ನ ಆತ್ಮೀಯರು, ಸ್ನೇಹಿತರು ಮತ್ತು ಪತ್ರಕರ್ತರು ಆದಂಥ ಡಾಕ್ಟರ್ ವಿಶ್ವನಾಥ್ ಕೋಟಿ ಅವರೇ, ಮತ್ತು ನನ್ನ ಸಹೋದ್ಯೋಗಿ ಮತ್ತು ನನ್ನ ಆತ್ಮೀಯ ಗೆಳೆಯ ಡಾಕ್ಟರ್ ರವೀಂದ್ರ ಅವರೇ, ಇವತ್ತು ನಾವು 2 ವಿಷಯಗಳಿಗೆ ಸೇರ್ತಾ ಇದ್ದೇವೆ. ಒಂದು, ಜುಲೈ 1ರಂದು ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅದರ ಪ್ರಯುಕ್ತವಾಗಿ ಈ ಪತ್ರಿಕಾ ದಿನ ಅದರ ಒಂದು ಉಪನ್ಯಾಸವನ್ನು ನಾವು ಇಟ್ಕೊಂಡಿದ್ದು. ಎರಡನೇದಾಗಿ ಬಹಳ ಮಹತ್ವದಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಪತ್ರಿಕೋದ್ಯಮ ವಿಷಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು BA ಮುಗಿಸ್ಕೊಂಡು ಅವರು ಹೊರಗೆ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಸಣ್ಣ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕಿರಿಯ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಆಯೋಜಿಸಿದ್ದಾರೆ.
ಸೊ ಇಲ್ಲಿ 3 ವರ್ಷಗಳವರೆಗೆ ಕರ್ನಾಟಕ ಕಾಲೇಜು ಇದು ರಾಜ್ಯದಲ್ಲೇ ದೇಶದಲ್ಲೇ ಪ್ರಖ್ಯಾತಿ ಗಳಿಸ್ತಕ್ಕಂಥ ಒಂದು ಕಾಲೇಜು. ಈ ಕಾಲೇಜಿನಲ್ಲಿ ನೀವೆಲ್ಲರೂ ಈ ಪತ್ರಿಕೋದ್ಯಮ ವಿಷಯವನ್ನು ಆಸಕ್ತಿಯಿಂದ ತಗೊಂಡು ಅಥವಾ ಯಾವುದೇ ಸಬ್ಜೆಕ್ಟ್ ಸಿಗದೇ ಇದ್ದಾಗ ಇದನ್ನು ತಗೊಂಡು ನೀವೇನು ಮಾಡಿದ್ದೀರಿ, ಅಡ್ಮಿಷನ್ ತಗೊಂಡಿದ್ದೀರಿ. ಸೊ ಈ 3 ವರ್ಷದಲ್ಲಿ ಯಾವ ರೀತಿಯಾಗಿ ನೀವು ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀರಿ, ಮತ್ತು ಇದಕ್ಕೆ NEP ಬಂದಂತ 2 ಸಬ್ಜೆಕ್ಟ್ ಆಗಿತ್ತು, ಓನ್ಲಿ 2 ಸಬ್ಜೆಕ್ಟ್, ದ ಆಫರ್ ಸಬ್ಜೆಕ್ಟ್. ಮೊದಲೆಲ್ಲ ಏನಾಗ್ತಾ ಇತ್ತು, CBCS ಮತ್ತು ನಾನ್ CBCS ನಲ್ಲಿ 3 ಆಪ್ಷನಲ್ಗಳೇ ಇರ್ತಾ ಇತ್ತು. ಹಾಗಾಗಿ ನಿಮಗೆ 2 ವಿಷಯಗಳಿಗೆ ಏನು ಮಾಡ್ತಿದ್ವಿ, ನೀವು ಸ್ಟಿಕ್ ಆನ್ ಆಗ್ಬೇಕು. ಸೊ ಹಾಗಾಗಿ ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬಯಸ್ತಾ ಇದ್ದೇನೆ ಅಂದರೆ, ಸೊ ಕೆಲವೊಬ್ಬರು ಹೈಯರ್ ಎಜುಕೇಷನ್ ಹೋಗ್ತಾರೆ, ಬೇರೆ ಬೇರೆ ರೀತಿಯಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೋಗ್ತಿದೆ, ಮತ್ತು ಬೇರೆ ಬೇರೆ ನಾನು ಕೇಳಿದಾಗ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಮುಂದೆ ಹಂಚ್ಕೊಂಡಿದ್ದೆ. ಸೊ ಯಾವುದೇ ರೀತಿಯಿಂದ ನೀವು ಎಲ್ಲೇ ಹೋದರೂ ಕೂಡ ಇವರ ಒನ್ ಆಫ್ ದ KCD ಪ್ರಾಡಕ್ಟ್, ದ KCDN. ಸೊ ಅದಕ್ಕಾಗಿ ಈ KCD ಪ್ರಾಡಕ್ಟ್ ಅಂತ ಏನು ಮಾಡುವಂಥದ್ದು, ಯಾವ ರೀತಿಯಾಗಿ ಇರಬೇಕು ನಾವು ಹೊರಗಡೆ ಹೋದಾಗ. ಸೊ ಯು ಬಿಕಮ್ ಎ KCD ಪ್ರಾಡಕ್ಟ್ ಅಂದಾಗ ನಮ್ಮಲ್ಲಿ ಏನಿರಬೇಕು, ಗುಣಗಳ ಅಟಿಟ್ಯೂಡ್ ಯಾವ ರೀತಿ ಇರಬೇಕು, ಬಿಹೇವಿಯರ್ ಯಾವ ರೀತಿ ಇರಬೇಕು, ಟೈಮ್ ಸೆನ್ಸ್ ಯಾವ ರೀತಿಯಾಗಿರಬೇಕು, ಪ್ರವೃತ್ತಿಗಳು ಯಾವ ರೀತಿ ಇರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇವತ್ತು ನಾನು ನಿಮ್ಮ ಜೊತೆ ನಾನು ಭೇಟಿ ಮಾಡ್ತಾ ಇದ್ದು ಕೊನೆಯ ದಿನ ಇದು. ಪ್ರತಿದಿನ ನಾನು ನಿಮ್ಗೆ ಬೈಯೋದಾಗಿರ್ಬೋದು ಅಥವಾ ಕ್ಲಾಸಲ್ಲಿ ಹೇಳೋದಾಗಿರ್ಬೋದು ಇನ್ನು ಮುಂದೆ ಇರಲ್ಲ. ಸೊ ನೀವು ನೆಕ್ಸ್ಟ್ ಈ ಹೈಯರ್ ಎಜುಕೇಷನ್ಗೆ ಹೋದಾಗ ಯಾವ ಥರ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫ್ಯೂಚರ್. ಸೊ ಅದ್ರ ಮೇಲೆ ನೀವು ಡಿಪೆಂಡ್ ಆಗ್ತದೆ. ಅದಕ್ಕಾಗಿ ಜರ್ನಲಿಸಮ್ ಸಬ್ಜೆಕ್ಟ್ ತಗೊಂಡಿರೋದು ಸಾಫ್ಟ್ ಸ್ಕಿಲ್ಸ್ಗಳನ್ನು, ರೈಟಿಂಗ್ ಸ್ಕಿಲ್ಸ್ಗಳನ್ನು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು, ಓರಲ್ ಕಮ್ಯುನಿಕೇಷನ್ಸ್, ಮಾತನಾಡುವ ಶೈಲಿಯನ್ನು ಬಹಳ ಮುಖ್ಯವಾಗಿ ನಾವು ಇದರಲ್ಲಿ ಕಲ್ತ್ಕೊಳ್ಬೇಕಾಗ್ತದೆ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ವಿಶ್ವನಾಥ್ ಕೋಟಿ ಅವರು ನಿಮಗೆ ಹೇಳ್ತಾರೆ, ಅವರು ಅನುಭವಗಳನ್ನು ಹೇಳ್ತಾರೆ. ಸುಮಾರು ಒಂದು 16-15 ವರ್ಷಗಳ ಅನುಭವಸ್ಥರು, ಮತ್ತು ಅವರು ಡಾಕ್ಟರೇಟ್ ಕೂಡ ಮಾಡಿದ್ದಾರೆ ಮೊಬೈಲ್ ಜರ್ನಲಿಸಮ್ ಮೇಲೆ, ಮೊಬೈಲ್ ಪತ್ರಿಕೋದ್ಯಮದ ಮೇಲೆ ಕೂಡ ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಹಿ ವಾಸ್ ಒನ್ ಆಫ್ ದ ರಿಸೋರ್ಸ್ ಪರ್ಸನ್. ನಮಗೆ ಅತಿ ಒಂದು ಸಂಪನ್ಮೂಲ ವ್ಯಕ್ತಿ, ಇಂಡಸ್ಟ್ರಿ ಎಕ್ಸ್ಪರ್ಟ್, ಅಂದರೆ ಮಾಧ್ಯಮದಲ್ಲಿ ಪರಿಣಿತಿಯನ್ನು ಒಳಗೊಂಡು ಬಂದಿರತಕ್ಕಂಥ ವ್ಯಕ್ತಿ. ಮತ್ತು ಅವರು ಸಾಕಷ್ಟು ಹಾರ್ಡ್ ವರ್ಕರ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೆ ಇಟ್ ವಾಸ್ ಹಾರ್ಡ್ ವರ್ಕರ್. ಯಾಕಂದರೆ ಅವರು ರಿಸರ್ಚ್ ಮಾಡಬೇಕಾದ್ರೆ ನಾನು ಭೇಟಿ ಮಾಡ್ತಾ ಇದ್ರು. ಕ್ವಶನರಿ ಬಗ್ಗೆ ಆಗಿರ್ಬೋದು, ಮೆಥಡಾಲಜಿ ಬಗ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ಅವರೊಬ್ಬರೇ ಮಾಡಿದ್ರು. ನಾವೆಲ್ಲರೂ ಸ್ಟ್ಯಾಟಿಸ್ಟಿಷಿಯನ್ ಮೇಲೆ ಡಿಪೆಂಡ್ ಆಗಿದ್ವಿ. ಬಟ್ ಅವ್ರು ಹಾಗಾಗಲಿಲ್ಲ. ಅವರೇ ದೇರ್ ಓನ್ SPSS ಪ್ಯಾಕೇಜನ್ನು ಕಲ್ತ್ಕೊಂಡು ಅದನ್ನೆಲ್ಲ ಮಾಡಿ, ಒಂದು ಡಾಟಾ ಅನಲೈಸಿಸ್ ಎಲ್ಲ ಮಾಡಿ, ದೇರ್ ಓನ್ ಪ್ರೆಸೆಂಟ್, ದೇರ್ ಓನ್ ವೇ. ಸಾಕಷ್ಟು ಹರ್ಡಲ್ಸ್ಗಳೆಲ್ಲ ಬಂದ್ಬಿಟ್ಟು ಅವರು ರಿಸರ್ಚ್ ಮಾಡಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ಗಳೆಲ್ಲ ಬಂದಿತ್ತು. ಆ ಚಾಲೆಂಜಸ್ಗಳನ್ನೆಲ್ಲ ಮೆಟ್ಟಿ ನಿಂತು ಸೊ ಅವ್ರೇನು ಮಾಡಿದ್ರು, ಈಸ್ ಬಿಕಮ್ ಎ ಡಾಕ್ಟರೇಟ್. ಸೊ ಈಗ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಹಿರಿಯ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಸಾಕಷ್ಟು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ಗಳನ್ನು ಹೊಂದಿರತಕ್ಕಂಥವ್ರು. ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹೇಳಬಯಸುವುದೇನಪ್ಪ ಅಂತಂದರೆ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ. ಜೊತೆಗೆ ಎಲ್ಲೇ ಹೋದರೂ ಕೂಡ ಕಾಲೇಜಿಂದ ಮರಿಬೇಡ್ರಿ. ಸೊ ನಾವು ಯು ಆರ್ ಬಿಕಮ್ ಎ ಅಲ್ಯೂಮಿನೈ. ಸೊ ನೀವು ನೆಕ್ಸ್ಟ್ ಈ ಎಕ್ಸಾಮ್ ಮುಗಿದ ತಕ್ಷಣ ಅಲ್ಯೂಮಿನಿ ಆಗ್ತದೆ. ನೀವು ಅಂದರೆ ಹಳೆ ವಿದ್ಯಾರ್ಥಿಗಳ ಸಾಲಿಗೆ ಏನು ಮಾಡ್ತೀರಿ, ನಮ್ಮದೊಂದು ಗ್ರೂಪ್ ಇದೆ, ಅಲ್ಯೂಮಿನಿ ಗ್ರೂಪ್, KCD ಅಲ್ಯೂಮಿನಿ ಗ್ರೂಪ್. ಅಲ್ಲಿ ಏನಾಗ್ತದೆ, ಶಿಫ್ಟ್ 6 ಸೆಮಿಸ್ಟರ್ ಟು ದಿ ಅಲ್ಯೂಮಿನಿ ಗ್ರೂಪ್ಗೆ ಏನಾಗ್ತದೆ, ಶಿಫ್ಟ್ ಆಗ್ತದೆ. ಸೊ ಈ ಥರ ಅಂತಿಮ ವರ್ಷದ ವಿದ್ಯಾರ್ಥಿಗಳು. ಮತ್ತು ನಾನು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಅಟ್ಯಾಚ್ಮೆಂಟ್ ಟು ದಿ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸೊ ತುಂಬ ನಾನು ಅವ್ರಿಗೆ ಬೈತಿದ್ದೆ, ಆಮೇಲೆ ಫ್ರೆಂಡ್ಲಿ ಆಗಿದ್ದೆ, ಆಮೇಲೆ ಅವ್ರಿಗೆ ಅವರ ಎಕ್ಸೆಪ್ಟೇಷನ್ಸ್, ಅವರ ಆಕಾಂಕ್ಷೆಗಳನ್ನು ಅವರಲ್ಲಿ ಆಗಿರ್ತಕ್ಕಂಥ ಇದನ್ನು ಫೈನಲ್ ಇಯರ್ ಬ್ಯಾಚ್ ಅಂತ ಒಂದು ಕೆಲವೊಂದಿಷ್ಟು ನಾನು ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳಬೇಕಾದ್ರೆ, ಕೆಲವೊಂದಿಷ್ಟು ಬ್ಯಾಚ್ಗಳೇನಾದ್ರು ನನಗೆ ಜೊತೆ ಅಟ್ಯಾಚ್ಮೆಂಟ್ ಇದೆ, ಇವತ್ತಿಗೆ ಕೂಡ ಅಟ್ಯಾಚ್ಮೆಂಟ್ ಇದೆ, ಕೆಲವೊಂದು ಸ್ಟೂಡೆಂಟ್ಸ್ಗಳು ಕೂಡ ಅಟ್ಯಾಚ್ಮೆಂಟ್ ಇದೆ. ಸೊ ಆ ಥರ ಒಂದು ಅಟ್ಯಾಚ್ಮೆಂಟ್ ಬ್ಯಾಚ್ ಇದು. ಸೊ ನಾನು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಸಾಕಷ್ಟು ಜನ ಕಲ್ತ್ರಿ. ಮೇಘ ಆಗಿರ್ಬೋದು, ನಿಮ್ಮ ಇನ್ವಿಟೇಷನ್ ಕಾರ್ಡ್ ಮಾಡಿದ್ದು ಮೇಘಾನೇ.
ಶೀಸ್ ಅವಳು ತುಂಬ. ಆ್ಯಂಡ್ another one, Pawan is very brilliant in English. ಅವ್ನು ಬಂದಲ್ಲಿ ಗೊತ್ತಿಲ್ಲ ಪುಣ್ಯಾತ್ಮ. ಆ್ಯಂಡ್ ಸಂದೀಪ್, ಮೋಸ್ಟ್ ಆಫ್ ದ ಪೀಪಲ್, ಸಾಕಷ್ಟು ಜನ ಏನು ಮಾಡಿದ್ದೀರಿ ನೀವು ಕಲ್ತಿದ್ದೀರಿ. ನಾನು ಎಲ್ಲೇ ಹೊರಗಡೆ ಹೋದಾಗ ಈ ಥರ ಒಂದು ರಿಪೋರ್ಟ್ ಮಾಡ್ಬೇಕಾದ್ರೆ ಎಸ್ ಸರ್ ಇಮಿಡಿಯೇಟ್ಲಿ ನಾನು ಮಾಡಿ ಕಳಿಸ್ತೀನಿ ಅನ್ನುವಂಥದ್ದು ಕೆಲವೊಂದಿಷ್ಟು ಬಂದಾಗ. ಸೊ ಈ ಥರ ನಿಮ್ಮ ಹತ್ರ ನಾನು ಹೊರಗಡೆ ಬೇರೆ ಗರ್ವದಿಂದ ಹೇಳ್ತೀನಿ, ಯು ಆರ್ ವೆರಿ ವೆರಿ ಇಂಟೆಲಿಜೆಂಟ್. ಸೊ ಯಾಕಂದರೆ ನಾನು ಒಂದು ವೈವಾಕ್ ಹೋದಾಗ, ಒಂದು ಬೇರೆ ಕಾಲೇಜಿಗೆ ಪ್ರಾಕ್ಟಿಕಲ್ ಎಕ್ಸ್ಟರ್ನಲ್ ಆಗಿ ಹೋದಾಗ ನಾನು ನನ್ನ ಹುಡುಗರಿಗೆ ಎಷ್ಟು ಬೈತಿದ್ನಲ್ಲ ಅನ್ನುವಂಥದ್ದು ನನಗೆ ಅವಾಗ ಅರಿವಾಯ್ತು. ಯಾಕಂದರೆ ಅಲ್ಲಿ ಅವ್ರಿಗೆ ಏನೂ ಬರ್ತಿರ್ಲಿಲ್ಲ. ಅವರು ಇಸ್ ಎ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಬಟ್ ಫಾರ್ ಬೆಟರ್ ಮೈ ಸ್ಟೂಡೆಂಟ್ಸ್. ಸೊ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ಕಲ್ತ್ಕೊಂಡಿದ್ದೇವೆ. ಸೊ ಒಂದು ಮೆಚುರಿಟಿ ನಿಮ್ಮಲ್ಲಿದೆ, ಒಂದು ಪ್ರಬುದ್ಧತೆ ಬಂದಿದೆ. ಈ ಪ್ರಬುದ್ಧತೆನ ಬೆಳೆಸ್ಕೊಳ್ತಾ ಹಾಗೇ ಇರಲಿ. ಜೊತೆಗೆ ಓದೋದನ್ನು ನಿಲ್ಲಿಸಬೇಡ್ರಿ, ನಿರಂತರವಾಗಿ ಓದು ಇರಲಿ. ರೀಡಿಂಗ್ ಈಸ್ ಕಂಟಿನ್ಯೂ. ಸೊ ಇಷ್ಟು ಹೇಳ್ತಾ, ಆಮೇಲೆ ಈ ವಿಶೇಷವಾಗಿ ಪತ್ರಿಕಾ ದಿನಾಚರಣೆ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನು ನಮ್ಮ ಸ್ನೇಹಿತರು ನಿಮಗೆ, ಈ ಉಪನ್ಯಾಸ ಅಂದರೆ ಅದು ಎಲ್ಲ ರೀತಿಯಿಂದ ಥೆರಾಟಿಕಲ್ ಆಗಿ ಏನು ಹೇಳಲ್ಲ, ಬಟ್ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದು ಮಿಕ್ಸ್ಡ್ ಆಗಿ ಏನು ಮಾಡ್ತಾರೆ, ನಿಮಗೆ ಒಂದು ಇದನ್ನು ಕೊಡ್ತಾರೆ, ಅವರು ಮಾಹಿತಿಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅವ್ರ ಮಾತುಗಳನ್ನು ಕೇಳಿ. ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ನಾವು ಇಲ್ಲೇ ಬರೆದಿದ್ದು ಇದೇ ಕ್ಲಾಸಲ್ಲಿ. ಸರ್ ಅವಾಗಲೂ ಕರೆದಿದ್ರು ನಮ್ಮನ್ನು ಒಪಿನಿಯನ್ ಶೇರ್ ಮಾಡಿ ಅಂತ. ಅದಷ್ಟು ಅದು ಆಲ್ರೆಡಿ ನಾವು ಫೈನಲ್ ಇಯರಿಗೆ ಬಂದು ಫೇರ್ವೆಲ್ಲಿಗೆ ನಾವು ಒಪಿನಿಯನ್ ಶೇರ್ ಮಾಡ್ತೀವಿ ಅಂತ ಇಷ್ಟು ಬೇಗ ಅದು ಟೈಮ್ ಬರ್ತದೆ ನಾನು ಅಂದ್ಕೊಂಡಿರಲಿಲ್ಲ. ನಾನು ಸರ್ ಹೇಳ್ತಾ ಇದ್ರು, ಕೆಲವೊಬ್ರು ಫೋರ್ಸ್ಫುಲಿ ಬೇರೆ ಸಬ್ಜೆಕ್ಟ್ ಇಲ್ಲದೇ ಜರ್ನಲಿಸಮ್ ತೊಗೊಂಡೋರಿದ್ದಾರೆ, ಕೆಲವೊಬ್ರು ಆಸಕ್ತಿಪೂರ್ವಕವಾಗಿ ತೊಗೊಂಡೋರಿದ್ದಾರೆ ಅಂತ. ಅದರಲ್ಲಿ ನಾನು ಆಸಕ್ತಿಪೂರ್ವಕವಾಗಿ ತೊಗೊಂಡಿದ್ದ ಗ್ರೂಪಲ್ಲಿ ಬರ್ತೀನಿ. ನನಗೆ ತುಂಬಾ ಆಸೆ ಇತ್ತು ಜರ್ನಲಿಸಮ್ ಓದಬೇಕು, ಜರ್ನಲಿಸಮ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ. ಹಾಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ಪ್ರಾಕ್ಟಿಕಲ್ ನಾಲೆಜ್ ತುಂಬ ಬರುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ಸ್ ತಕ್ಕಾಗಲಿಲ್ಲ. ಬಟ್ ಫಸ್ಟ್ ಸೆಮ್ಮಿಗೆ ಹೋಲಿಸಿದ್ರೆ ಈ ಸೆಮ್ಮಿಗೆ ತುಂಬ ಔಟ್ಸ್ಪೋಕನ್ ಆಗಿರ್ಬೋದು, ಅಥವಾ ಸುಮಾರು ವಿಷಯಗಳು ಜರ್ನಲಿಸಮ್ ಏನು, ಜರ್ನಲಿಸಮ್ ಕೋರಲ್ಲಿ ಏನೇನು ನಡೆಯುತ್ತೆ, ಅಥವಾ ಮಾತಾಡೋದಾಗಿರ್ಬೋದು. ಇವಾಗ ಮುಂದೆ ಮಾತಾಡ್ತೀವಿ ಅಂದರೆ ಸ್ವಲ್ಪ ಧೈರ್ಯ ಬಂದಿದೆ, ಮೊದಲದು ಇರಲಿಲ್ಲ. ಆಮೇಲೆ ರಿಪೋರ್ಟ್ ರೈಟಿಂಗ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್. ಸರ್ ಫಸ್ಟ್ ಟೈಮಲ್ಲಿ ಬಂದಾಗ ಹೇಳಿದರು, ನಾನು ವಿಡಿಯೋ ಮಾಡಿ ಹಾಕಿದ್ದೆ ಮಳೆ ಇರೋದು, ಅದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡು, ಇನ್ನೂ ಇಂಪ್ರೂವ್ ಮಾಡ್ಕೊಳ್ತ ಅದನ್ನೇ ಮಾಡ್ತಾ ಬಂದಿದ್ದೆ ನಾನು. ನಮ್ಮ ಫ್ರೆಷರ್ಸಿಂದ ಅಲುಮ್ನಿಗೆ ನಾವು ಈ ಜರ್ನಿ ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಕಹಿ ಕೆಟ್ಟ ಘಟನೆಗಳು, ಬಸ್ಸಿ ಘಟನೆಗಳು ಸುಮಾರಾದವು. ಅನೇಕ ಕನಸುಗಳನ್ನು ಹೊತ್ತು ಮೊದಲ ಬಾರಿಗೆ ಈ ಕಾಲೇಜಿಗೆ ಬಂದಾಗ ಈ ವಾತಾವರಣ, ಈ ಕಟ್ಟಡ ನೋಡಿ ನನ್ನ ಕನಸನ್ನು ನನಸಾಗ್ತವೆ ಅಂತ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ತದೆ ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲದ ಈ ಊರಲ್ಲಿ ನಾನು ಕೈ ಹಿಡಿದಿದ್ದು ಇಬ್ಬರೇ. ಒಂದು ನನ್ನ ಸಂಘಟನೆ, ಇನ್ನೊಂದು ನನ್ನ ಮಾಸ್ಟರ್. ನನ್ನ ಮಾಸ್ಟರ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನನ್ನ ಮಾಸ್ತರ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅವ್ರು ನಿಮಗೆಲ್ಲ ಹಂಚಕ್ಕೆ ನನಗೆ ಇಷ್ಟ ಇಲ್ಲ, ನಂಗೆ ಒಬ್ಬಗೆ ತೊಗೊಳ್ತೀನಿ ಅವ್ರನ್ನ. 3 ವರ್ಷ ಕಾಲೇಜ್ ಜೀವನ ಹೇಗೆ ಮುಗಿತು ಅಂತಲೇ ಗೊತ್ತಾಗಲಿಲ್ಲ. ಫಸ್ಟ್ ಸೆಮ್ನಲ್ಲಿ ಚೆನ್ನಾಗಿ ಓದ್ತಿದ್ವಿ, ಜರ್ನಲಿಸಮ್ನಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಆಕಾಂಕ್ಷೆಗಳಿತ್ತು. ಆದರೆ ಒಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ನ 4 ಗೋಡೆ ಮಧ್ಯೆ ಬರೀ ಥಿಯರಿ ಹೇಳ್ತಾ ಕೂತ್ಕೊಂಡಿದ್ದು ಭಾಳ ಬೋರ್ ಆಗ್ತಿತ್ತು ಅನ್ನೋದಂತೂ ಅಷ್ಟೇ ಸತ್ಯ. ಆಮೇಲೆ ಕಾಡೋಣಿ ಸರ್ಗೆ ಒಂದಿನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು, ಆದರೆ ಅದನ್ನ ಅವರು ರಿಜೆಕ್ಟ್ ಮಾಡಿಬಿಟ್ರು. ಆದರೆ ಇವತ್ತೊಂದೇ ಒಂದು ಮನವಿ ಕೊಡ್ತೀನಿ ನಾನು ಅವ್ರಿಗೆ. ಏನಂತಂದರೆ, ನಮ್ಮ ಜೂನಿಯರ್ಸ್ಗಾದರೂ ಕೈಯಲ್ಲೊಂದು ಕ್ಯಾಮ್ರಾಗೆ ಅವಕಾಶ, ವಿಡಿಯೋ ಮಾಡೋ ಅವಕಾಶ, ಒಂದು ಎಡಿಟಿಂಗ್ ಮಾಡೋ ಒಂದೇ ಒಂದು ಕಂಪ್ಯೂಟ್ರು, ಅವ್ರಿಗೋಸ್ಕರ ಒಂದು ಪ್ರತ್ಯೇಕ ಕೊಠಡಿಯನ್ನು ಕೊಟ್ಟರೆ ಅಟ್ಲೀಸ್ಟ್ ಆ ಖುಷಿನಾದ್ರೂ ನಾವು ಇಟ್ ಈಸ್ ರಿಯಲಿ ಡಿಫ್ರೆಂಟ್. ನಾವು ನಮ್ಮ ಫೈನಲ್ ಇಯರ್ ಫೇರ್ವೆಲ್ನೆಲ್ಲ ಈ ಥರ ನಾವು ರಿಸೀವ್ ಮಾಡ್ತೀವಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಟೈಮ್ ಹ್ಯಾಸ್ ಪಾಸ್ಟ್ ವೆರಿ ಕ್ವಿಕ್ಲಿ, ಬಟ್ ಸ್ಟಿಲ್ ನಂಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ, ಇಷ್ಟು ನಾನು ಮುಂದೆ ಮಾತಾಡಬೇಕಂದ್ರೆ ಆಲ್ ಕ್ರೆಡಿಟ್ಸ್ ನಮ್ಮ ಪರ್ಸ್ನಲಾಗಿ ನಾನು ಸರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಐ ವುಡ್ ಬಿ ನಥಿಂಗ್ ವಿತೌಟ್ ಹಿಸ್ ಸಪೋರ್ಟ್ ಆ್ಯಂಡ್ ದ ಗೈಡೆನ್ಸ್. ನಿಮ್ಗೆ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಜರ್ನಲಿಸಮ್ನ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ಡ್ ಹೇಗಿರುತ್ತೆ ಅಂತ ನೀವು ನಾವು ಪರಿಚಯ ಮಾಡಿಕೊಡ್ತೀವಿ, ಸೊ ದಟ್
ಐ ಬಿ ರಿಯಲಿ ಗ್ರೇಟ್ಫುಲ್. ನಾನು ಇವತ್ತು ಈ ಜರ್ನಲಿಸಮ್ ಸ್ಟೂಡೆಂಟ್ ಆಗಿ ಅದೀನಿ, ಸರ್ ಸ್ಟೂಡೆಂಟ್ ಆಗಿ ಅದೀನಿ ಅಂತ ಹೇಳಕ್ಕೆ ಐ ಫೀಲ್ ವೆರಿ ಪ್ರೌಡ್. So thank you so much, and juniors, thank you for arranging this farewell. We are really grateful to you, and thank you so much. ಅಂದ್ರೆ ಹೇಗಿರುತ್ತೆ ಸಬ್ಜೆಕ್ಟ್ ಒಳಗೆ ಅಂದ್ರೆ ಜರ್ನಲಿಸಮ್ ಬಗ್ಗೆ ಗೊತ್ತಿರೋದಂದ್ರೆ ನ್ಯೂಸ್ ಪೇಪರ್ ಅದು ಇದು ಅಂತ ಅಷ್ಟೇ, ಟಿವಿ ಬಗ್ಗೆ ಇಷ್ಟೇ ಜರ್ನಲಿಸಮ್ ಅಂತ ಅನ್ಕೊಂಡಿದ್ವಿ ನಾವು ಜರ್ನಲಿಸಮ್ ಅವರು. ಬಟ್ ನಾವು ಯಾವಾಗ ಸ್ಟಡಿ ಮಾಡಕ್ ಬಂದ್ವಿ ಅವಾಗ ನಮ್ಮ ಸರಿಂದ ನಮ್ಗೆಲ್ಲ ಗೊತ್ತಾಯ್ತು. 1ನೇ ಸೆಮಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಸೆಮಿನಾರ್ಸ್ ಅಸೈನ್ಮೆಂಟ್ಸ್ ಎಲ್ಲ ಹಂಗೆ ನಡೆಯಕತ್ತು. ಆಮೇಲೆ ಸೆಮಿನಾರ್ ಸ್ಟಾರ್ಟ್ ಆದ ತಕ್ಷಣ ಸರ್ ಮತ್ತೆ ನಮಗೆ ಅದೊಂದು ಅಸೈನ್ಮೆಂಟ್ ಇರೋ ಕಾರಣ ನಮಗೆ ಮಾತಾಡಕ್ಕೆ ಒಂದು ಅವಕಾಶ ಕೊಟ್ಟರು. ನಾವಂತೆ ಮಾತಾಡಕ್ ಬಂದ್ವಿ. ನಾನು ಮುಂಚೆಯಿಂದ ಇರೋದು ಒಂದು ಹ್ಯಾಬಿಟ್ ಅಂದ್ರೆ ಕೊಟೇಶನ್ಸು ಪೊಯಮ್ಸು ಬರೆಯೋ ಹ್ಯಾಬಿಟ್ ಇತ್ತು ನನಗೆ. ಇಲ್ಲಿ ತನಕ ನಾನು ಹೈಸ್ಕೂಲಿಂದ ಬರೆಯೋಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಯಾರು ಸಪೋರ್ಟ್ ಮಾಡಿರಲಿಲ್ಲ. ಬಟ್ ನಾನು ಯಾವಾಗ ಗ್ರಾಜುಯೇಷನ್ ಸೇರ್ಕೊಂಡೆ ನನಗೆ ಗೊತ್ತಿರಲಿಲ್ಲ ಅದು ಅನ್ನೋಂಗ್ಲಿ ದಿಸ್ ಪರ್ಸನ್ ವಿಲ್ ಹೆಲ್ಪ್ ಮೀ ಅಂತಂದ. ಆಮೇಲೆ ನಾನು ಸರ್ ಹತ್ರ ಅಪ್ರೋಚ್ ಮಾಡಿದೆ. ಮತ್ತು ಸರ್ ನಾನು ಏನು ಬರೆದ್ರು ಸರ್ಗೆ ಹಾಕ್ತಿದ್ದೆ. ಸರೇ ಅದಕ್ಕೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡ್ತಿದ್ರು. ಹೀಗಲ್ಲಪ್ಪ ಹೀಗೆ ಬರಿ, ಮತ್ತು ನೀನು ಅಲ್ಲಿ ಇಲ್ಲಿ ನೀನು ಶೇರ್ ಮಾಡ್ಕೋ, ಟ್ವಿಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಇದನ್ನ ತಗೋಟ್ ಅಂತ ಹೇಳ್ತಿದ್ರು. ಅದರಿಂದ ಮತ್ತೆ ನಾನು ಇಂಪ್ರೂವ್ ಆದೆ ಡೇ ಬೈ ಡೇ. ಸರ್ ಕ್ಲಾಸಲ್ಲಿ ಹೇಳಿದ್ರು ಪತ್ರಿಕೋದ್ಯಮ ಅಂದ್ರೆ ಏನು, ಇದನ್ನ ಯಾಕೆ ನೀವು ಚೂಸ್ ಮಾಡ್ಬೇಕು, ಇದೊಂದು ಪ್ರೊಫೆಷನಲ್ ಕೋರ್ಸು, ನೀವು ತಗೊಂಡ್ರೆ ನಿಮ್ಗೆ ಫ್ಯೂಚರಲ್ಲಿ ಏನಿದೆ ನಿಮ್ಗೆ ಅಂತ ಹೇಳಿದ್ರು. ಅವಾಗಿಂದ ಪ್ರಭಾಕರ್ ಸರ್ ನಮ್ಗೊಂಥರ ಗೈಡರ್, ಮೆಂಟರ್. ನಮ್ಗೇನೇ ಇದ್ರು ಈ ಕಾಲೇಜಲ್ಲಿ ನಾವು ಜರ್ನಲಿಸಮ್ ಸ್ಟೂಡೆಂಟ್ಸ್ 6 ಜನ ಅದೀವಿ, 36 ಮೆಂಬರ್ಸ್. ನಾವು ಅತಿ ಹೆಚ್ಚು ಅಟ್ಯಾಚ್ ಆಗಿದ್ದು ಪ್ರಭಾಕರ್ ಸರ್ಗೆ. ಅದು ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಪ್ರಭಾಕರ್ ಸರ್ ನಮ್ಗೆ ತುಂಬ ತಿದ್ದಿದ್ದಾರೆ. ನಮ್ಗೆ ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಏನು ಗೊತ್ತಿರ್ಕಿಲ್ಲ ಪತ್ರಿಕೋದ್ಯಮ ಬಗ್ಗೆ. ಏನು ನಾವು ಬಂದಿದ್ದೆ ಇಲ್ಲಿ ಕೇಳಿದ್ದು ಪತ್ರಿಕೋದ್ಯಮ ಅಂದ್ರೆ ಏನು ಅಂತ. ಸರ್ ವೆರಿ ಥ್ಯಾಂಕ್ಫುಲ್ ಸರ್. ಆಮೇಲೆ ನಾನು ಇಲ್ಲಿ ಫಸ್ಟ್ ಇಯರ್ ನಾನು ಇಲ್ಲಿ ಮಾತಾಡಕ್ಕೆ ಬರ್ಬೇಕಾದ್ರೆ ದೊಡ್ಡ ಸರ್ ಒಂದು ಅಪ್ಲಿಕೇಶನ್ ಹಾಕಿದ್ದೆ ನಾನು. ಸರ್ ನಮಗೊಂದು ಸ್ಟುಡಿಯೋ ಮಾಡಿಕೊಡ್ರಿ ಸರ್. ಅವಾಗಲೇ ಸರ್ ಹೇಳಿದ್ರು, ಸರ್ ಕರೆದಿದ್ರು ಅಂತ ನಮ್ಗೆ ಗೊತ್ತಾಯ್ತು. ಅದ್ಯಾರು ಸ್ಟುಡಿಯೋ ಕೇಳಿದ್ರಲ್ಲ ಚೆನ್ನಾಗಿ ಮಾತಾಡ್ತಾನೆ ಅಂತ ಸರ್ ಅಂದಿದ್ರು. ಅವಾಗ ನಮ್ಗೆ ಗೊತ್ತಾಯ್ತು. ಸರ್ ಜೂನಿಯರ್ಸ್ಗಾದ್ರೂ ಒಂದು ಕೊಠಡಿ ಆಗಲಿ ಸರ್. ನಾವು 3 ವರ್ಷ ಆಯ್ತು ಬಂದ್ರಿ. ಸ್ಟುಡಿಯೋ ಆಗಲಿ ಸರ್. ಒಂದೊಂದು ಪ್ರೊಫೆಷನಲ್ ಕೋರ್ಸ್ ಇದೆ. ನಮ್ಮ ಪ್ರಾಕ್ಟಿಕಲ್ ಆಗಿ ಒಂದು ಏನಾದ್ರು ಪ್ರಾಕ್ಟಿಕಲ್ ಮಾಡಬೇಕು ಇರಲಿ ಇದೆ. ಏನೋ ಇಂಥ ವರದಿಗಾರರನ್ನ ನಾನು ಪ್ರಭಾಕರ್ ಮತ್ತು ಜಲ್ರೆಡ್ಡಿ ಇಬ್ರು ಈ ವಿಭಾಗ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಅದು ಪ್ರಭಾಕರ್ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದನ್ನು ನೀವೆಲ್ಲ ಹೇಳಿದ್ದು ನೋಡಿ ಖುಷಿ ಆಯ್ತು. ನಾನು ನಿನ್ನೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ. ಬರ್ತೀನಪ್ಪ ನೀ ಫಿಕ್ಸ್ ಮಾಡಿದೆ ಅಂದಾಗ, ಯಾಕಂದ್ರೆ ಈಗಾಗಲೇ ವೆಕೇಶನ್ ಆಗಿದೆ, ಎಕ್ಸಾಮ್ ಶುರುವಾಗ್ಯಾವೆ. ಎಲ್ಲರ ಮಧ್ಯೆ ಏನು ಈ ಪತ್ರಿಕಾ ದಿನಾಚರಣೆ ಸುಮಾರು ದಿನದಿಂದ ಶಿವನ್ಯೇಜ ಅಂತ ನಾನು ಬೆನ್ನತ್ತಿದ್ದೆ. ಇದೇ SK ಸಂಯುಕ್ತ ಕರ್ನಾಟಕದ ನನ್ನ ಗೆಳೆಯ ಯಾರೋ ಅವನು ತಾರಾಸಿಗಿಡಿ ಅಂತ ಬರೀತಾನೆ ಒಂದು ಅಂಕಣ, ಅವ್ರನ್ನ ಕರಿ ಅಂತ ಹೇಳಿದ್ದೆ. ಇರ್ಲಿ, ಮುಂದ ನಾನೇನಾದ್ರು ಇನ್ನೊಂದು 8 ತಿಂಗಳು ಇರ್ತೀನಿ, ಅವಾಗ ಕರಿಯೋಣ. ನನ್ನ ವಿದ್ಯಾರ್ಥಿಗಳೇ, ಎಲ್ಲಾ ವಿಷಯಗಳಿಗಿಂತ ನನ್ನ 40 ವರ್ಷ 36 ವರ್ಷ ಪಾಠ ಬೋಧನೆಯಲ್ಲಿ ಆಡಳಿತ ಮಾಡಿದ್ದೀನಿ, ಎಲ್ಲವನ್ನ ಕಂಡಿದ್ದೀನಿ. ವಿದ್ಯಾರ್ಥಿಗಳು ಇಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ. ಗೌಡ ಇರ್ಬೋದು, ಬಸವರಾಜ್ ಇರ್ಬೋದು, ಅವ್ನು ಬೈತಿದ್ದೆ ನಾನು. ಅವನು ತುಮಕೂರು ಅಂತ ಗೊತ್ತಾಯ್ತು. ನಿನ್ನೆ ಶಿರಾ ತಾಲೂಕು ನಿಮ್ಮೂರು ನನ್ನ ಗುರುಗಳು ವಿದ್ಯೆ ಕೊಟ್ಟಿರ್ಲಿಕ್ಕಿಲ್ಲ, ನನಗೆ ಆಶೀರ್ವಾದ ಮಾಡಿದಂತ ಬರಗೂರು ರಾಮಚಂದ್ರಪ್ಪ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ನಿನ್ನೆ ಅವರ 75ನೇ ವರ್ಷ ಕಾರ್ಯಕ್ರಮ ಮೊಯ್ಲಿ ಮತ್ತು ಚಂದ್ರಶೇಖರ್ ಕಂಬಾರು ಬಂದಿದ್ರು. ಬೆಳಗ್ಗೆ ನಾ ಇರ್ತೀನಿ ಅಂತ ಪ್ರಭಾಕರ್ ಹೇಳಿದ್ದೆ, ಜರ್ನಲಿಸಮ್ ಕಾರ್ಯಕ್ರಮ ನಾ ತಪ್ಪಿಸೋಬಾರ್ದು. ಯಾಕಂದ್ರೆ ನಿಮ್ಮದು ಬಹಳ ಮುಖ್ಯವಾದಂತ ಅಂಗ, 4ನೇ ಅಂಗ. ಈ ರಾಜಕಾರಣಿಗಳು ಹೇಳುವಂಥದ್ದು ಸುಳ್ಳು, ಈ ಸಮಾಜನ ತಿದ್ದುವಂತ ನಿಟ್ಟಿನಲ್ಲಿ ನೀವು ಬಹಳ ಪ್ರಮುಖವಾದಂತ ಕೆಲಸ ಮಾಡ್ತೀರಿ. ಹಾಗಾಗಿ ಇಲ್ಲಿ ಕೆಲವರು ಮಾತಾಡಿದೆ, ಆ ಹುಡುಗಿ ಬೇಗ ಅನ್ನೋರು ಇರ್ಬೋದು, ಆಸಕ್ತಿಯಿಂದ ನಾನು ವಿಷಯವನ್ನ ತಿಳ್ಕೊಂಡಿನಿ ಅಂತ ಕೆಲವರು ಹೇಳಿದ್ರು. ನಿಜ, ತಗೋಬೇಕು. ನಾನು ಬಹಳಷ್ಟು ಹೇಳ್ತೀನಿ, BA ಓದೋದಕ್ಕಿಂತ ಜರ್ನಲಿಸಮ್ ಮತ್ತು LLB ಲೈಬ್ರರಿ ಸೈನ್ಸ್ ಓದಿದ್ರೆ ನದಾಫ್ ನನಗೆ ಮೊದಲಿದ್ದ ಪರಿಚಯ. ಭೀಮಪ್ಪನ ಬೈತಿದ್ದೆ, ಇರ್ಲೋರ ಕೊಠಡಿ ಏನ್ ಮಾಡಬೇಕು, ನನಗೆ ಸಾಕಾಗಿ ಹೋಗೈತಿ ಪ್ರಿನ್ಸಿಪಾಲ್ ದೊಡ್ಡ ಕಾಲೇಜ್ ಅಂತ. ಆದ್ರೆ ನನಗೇನಾದ್ರು ದೇವರು ಇನ್ನೂ ಸ್ವಲ್ಪ ಶಕ್ತಿ ಕೊಟ್ರೆ ಆ ಸ್ಟುಡಿಯೋನು ಕೂಡ ಒಂದು ರೂಮ್ನಲ್ಲಿ
ಮಾಡಿ ಹೋಗ್ಲಿಕ್ಕೆ ಹಣ ಇದೆ. ಅದನ್ನ ನೀವು ಇಬ್ರು ಕೂಡಿ ಪ್ರಪೋಸಲ್ ಕೊಟ್ರೆ VC ರಿಜಿಸ್ಟರ್ ಅಪ್ರೂವ್ ಮಾಡಿ ಮುಂದಿನ ವಿದ್ಯಾರ್ಥಿಗಳಿಗೆ ಅದೇ ಏನಂತ ನಾ ಕೇಳಿದೆ ಯಾರ್ಯಾರು ಫೈನಲ್ ಇಯರ್ ನೀವು ಮಾರಾಟ ಮಾಡೋದು. ನಾನು ಒಂದು ದಿವಸ ನನ್ನ ಹತ್ರ ಮಾತಾಡಿಲ್ಲ, ನನ್ನ ಹತ್ರ ಹೃದಯಕ್ಕೆ ಟಚ್ ಆಗಿರುವಂತ ವಿದ್ಯಾರ್ಥಿ. ಅಂದ್ರೆ ಉದಾಹರಣೆಯಲ್ಲಿ ಯೋಗದಿಂದ ಮಾತಾಡಿದ್ರೆ ನಾನು ಅವ್ರನ್ನ ತಳ್ಳಿ ಬಿಡ್ತೀನಿ. ಅಹಂ ಎಂದೂ ಬರಬಾರ್ದು ವಿದ್ಯಾರ್ಥಿ ಜೀವನದೊಳಗ. ಅದು ನೆನಪಿಟ್ಕೊಳ್ರಿ. ಪತ್ರಕರ್ತರು ಗೆಳೆಯರು, ಶಿಷ್ಯರು, ಅಭಿಮಾನಿಗಳು ಎಲ್ಲರೂ ಇದ್ದಾರೆ. ಬಹಳಷ್ಟು ವಿಜಯ ಕನ್ನಡದಲ್ಲಿ 40 ವರ್ಷದಾಗ ಪ್ರೇಮ್ ಕುಮಾರ್ ಹರಿಯಟ್ಟಿ ಅನ್ನುವಂತ ಒಬ್ಬ ಡಾಮಿನೆಂಟ್ ಪ್ರಜಾವಾಣಿಯಲ್ಲಿ ಈ ತಾರಾತಿಗಿರಿ ಬರ್ತಕ್ಕಂಥ ಅವ್ರ ಅಣ್ಣ ತೆಂಗರ ಬುಡ್ಡಣ್ಣ ಅಂತ ಬರ್ತಿದ್ರು. ನಮ್ಮೂರಿನವರು ಪಕ್ಕದಲ್ಲಿ GH ರಾಘವೇಂದ್ರ ಅವರು. ನಾನು ಸೈಟ್ ಕರ್ನಾಟಕ ಹೋಗಿದ್ದೀನಿ, ಅಲ್ಲಿ MD ಅವ್ರನ್ನ ಭೇಟಿಯಾಗಿದ್ದೀನಿ. ಆಮೇಲೆ ನಂಜುಂಡೇಗೌಡ ಅಂತ ಇದ್ರು ಪ್ರಜಾವಾಣಿಯಲ್ಲಿ. ಅದ್ಭುತ ವರದಿ ನಿಮ್ಮ ನೋಡಿರಬೇಕು ಅವರು. ಯಪ್ಪ ಇವರು ಏನು ಅನ್ನುವಂಥದ್ದನ್ನ ರಾಜಕಾರಣಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ನಾವು ಮೇಷ್ಟ್ರು ಇರೋದಿಲ್ಲ, ನಾವು ಎಲ್ಲದಕ್ಕೂ ಕ್ಲೀನ್ ಇರ್ತೀವಿ. ಆದ್ರೆ ಅಧಿಕಾರಿ ವರ್ಗಗಳು ಮತ್ತು ರಾಜಕಾರಣಿಗಳು ಏನದಲ್ಲ, ಬಹಳ ಎಚ್ಚರವನ್ನ ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಅಂಗ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ಒಂದು ಅರ್ಥ ಇರ್ತದೆ ಅನ್ನುವಂಥದ್ದು. ಅಂತಿಮ ವರ್ಷದ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ರಿ, ಒಳ್ಳೇದಾಗ್ಲಿ. ಮುಂದಿನ ಸಮಾಜ ತಿದ್ದುವಂತ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದಂತಹ ಕಾರ್ಯ. ನಿನ್ನೆ ಮರಾಠಿ ಮತ್ತು ಕೇರಳದವರು ಇದ್ರು ಗೆಸ್ಟ್, ಬರಗೂರವ್ರ ಕಾರ್ಯಕ್ರಮದಲ್ಲಿ ವೀರಪ್ಪ ಮೊಯ್ಲಿ ಇದ್ರು. CDS ನಾನು 40 ವರ್ಷ ಅಂತ ಜೋಡಿ ಸಂಪರ್ಕ ಇಟ್ಕೊಂಡು ಬಂದಂತವ್ರು. ಪ್ರಭಾಕರ್ ಹೇಳ್ತಿದ್ದೆ, ಇಲ್ಲ ಈಗ ನೀವು ಮೂಡ್ರು ಹೇಳೋದು ನೋಡಿದ್ರೆ ಈ ವಿಭಾಗಕ್ಕೆ ಹಣ ಇದೆ, ಒಳ್ಳೆಯ ಒಂದು ಸ್ಟುಡಿಯೋ, ಒಂದು ಕೊಠಡಿಯನ್ನ ಮಾಡಿ ಹೋಗ್ಬೇಕು ಅನ್ನುವಂತ ಆಸೆ ಇದು ಈಡೇರಿಸ್ತೀನಿ ಅನ್ನುವಂತ ಮಾತು. ಅವ್ನು ಬಸವರಾಜಾಗ ನಾನು ಬಹಳಷ್ಟು ಸರಿ ಬೈಕ್ ಕಳಿಸೀನಿ. ಹೋಗೋಯಪ್ಪ ನಿಮ್ ಜರ್ನಲಿಸಮ್ ಏನ್ ದೊಡ್ಡ ಡಿಪಾರ್ಟ್ಮೆಂಟು, ಅವ್ರ ಹತ್ರ ಬಂದು ಜಗಳ ಮಾಡೋದಿಲ್ಲ ಸರ್, ಹಂಗೆ ಹಿಂಗ. ಕೆಲವರು ಈ ಪತ್ರಕರ್ತರ ಜೋಡಿ ಮಾತಾಡೋದು ಅಂದ್ರೆ ಆವಿನ ಜೋಡಿ ಸರ್ಸಾಡಿದಂಗೆನೆ. ಬಹಳ ಎಚ್ಚರಿಕೆಯಿಂದ ಮಾತುಗಳನ್ನ ಆಡಬೇಕಾದಂಥದ್ದು ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಗೆ ಇರ್ತದೆ. ಆ ನಿಟ್ಟಿನಲ್ಲಿ ನೀವು ಸಮಾಜವನ್ನ ತಿದ್ದುವಂತ ನಿಟ್ಟಿನಲ್ಲಿ ಆವಿನ ಜೋಡಿ ಸರ್ಸ ಆಡ್ಬೇಕಾದ್ರೆ ಎಷ್ಟು ಎಚ್ಚರ ಇರಬೇಕು, ಅದನ್ನ ಹಿಡಿಬೇಕು, ಅದೆಲ್ಲ ನೋಡಿದ್ವಿ ಕಷ್ಟ. ಅಂತಿಮ ವಿದ್ಯಾರ್ಥಿಗಳು ವರದಿ ಮಾಡೋದೇನು ದೊಡ್ಡ ಜಾಣತನ ಬೇಕಾಗಿಲ್ಲ. ನನಗೆ ಎಲ್ಲ ಹಿರಿಯರು ಹೇಳ್ತದ್ರು, ಸರ್ ಕನ್ನಡ ಭಾಷೆ ಸರಳವಾಗಿ ಬರೀಲಿಕ್ಕೆ ಬಂದ್ರೆ ಸಾಕು, ಒಳ್ಳೆ ರಿಪೋರ್ಟರ್ ಆಗ್ತಾರೆ. ಲಂಕೇಶ್ ಪತ್ರಿಕೆಯಲ್ಲಿ ನನ್ನ ಗೆಳೆಯ ಇದ್ದ, ಅವನು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಹೊಡ್ಯಕ್ ಹೋದ. ಲಂಕೇಶ್ಗೆ ವರದಿ ಹೋಗು ಬೆಂಗಳೂರಿಗೆ, ಇಮಿಡಿಯೇಟ್ ಅವ್ರನ್ನ ತೆಗೆದಾಕಿದ್ರು. ಅವನಿಲ್ಲ, ತಿಳ್ಕೊಂಡಿದ್ದಾನೆ. ಅದು ಹೆಸರು ಹೇಳ್ಬಿಟ್ಟು ನನಗೇನಾಗಬೇಕು. ಮೋಹನ್ ನಾಗಮ್ಮನವ್ರು ಅಂತ ವರದಿಗಾರ, ಇವ್ರಿಗೆಲ್ಲ ಗೊತ್ತು. ಅವ್ನು ಕಣ್ಣು ಮುಂದಿದ್ರು ಹೇಳೀನಿ, ಗುರುಗಳೇ ನೀವು ಹೋಗ್ಬಿಡ್ರಿ ಅಂತ ನನಗೆ ಹೇಳೋದು. ನಮ್ಮ ಇಬ್ಬರು ಗೆಳತನ ಹೆಂಗಿತ್ತು ನಾಗಮ್ಮನವ್ರದ್ದು ನಮ್ದು ಅಂದ್ರೆ ಅಷ್ಟು ಆತ್ಮೀಯ ಇತ್ತು. ಆದ್ರೆ ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಂತೆಲ್ಲ ಬಹಳ ಜವಾಬ್ದಾರಿಯುತವಾದ. ಈ ರಾಜಕಾರಣಿಗಳು ಮತ್ತು ಶಾಸಕಾಂಗ ಮತ್ತು ಈ ಕಾರ್ಯಾಂಗ ಎಲ್ಬೇಕಾದ್ರೆ ನಿಮ್ಗೆ ಬೇರೆದವರಿಗೆಲ್ಲ. ಇಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಮಾತಾಡ್ತೀರಿ. ಈ ಹುಡುಗಿ ಒಳ್ಳೆಯ ಅದ್ಭುತ ಎಂಕರಿಂಗ್. ನಾನು ಜರ್ನಲಿಸಮ್ ಅಂತ ಕೆಲವರು ಇಲ್ಲಿ ಫೈನಲ್ ನೋಡಿದಾಗ ಗೊತ್ತು, ಈ ಭೀಮಪ್ಪ ಆಮೇಲೆ ಲಲ್ಲಪ್ಪ ಇವರೆಲ್ಲ ಜರ್ನಲಿಸಮ್. ಹೌದು, ನಿಜವಾಗ್ಲೂ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಇಲ್ಲಿ ಇವತ್ತಿನ ರಿಸೋರ್ಸ್ ಪರ್ಸನ್ ಮುಖ್ಯ ಅತಿಥಿ ಕೋಟಿಯವರು ಏನ್ ಬಂದಿದ್ದಾರಲ್ಲ, ಅವ್ರು ಥೀಸಿಸ್ ನೋಡಿದ್ರೆ ಅದ್ರ ಅರ್ಧ ಭಾಗ ನಾನು ಬರೀಲಿಕ್ಕೆ ಸುಮಾರು 10 ವರ್ಷ ತಗೊಂಡೆ. PhD ಮುಗಿಸ್ಬೇಕಾದ್ರೆ ಅವ್ರ ತಂದೆ ತಾಯಿಗೆ ಅರ್ಪಣೆ ಮಾಡಿದ್ದಾರೆ, ನಾನು ಸೋದರ ಮಾವನಿಗೆ ನಾನು ಅರ್ಪಣೆ ಮಾಡಿದ್ದೇನೆ. ಯಾಕಂದ್ರೆ ತಂದೆ ತಾಯಿ ಆಶ್ರಯ ನನಗೆ ಸಿಗಲಿಲ್ಲ, ಸೋದರ ಮಾವ ನನಗೆ ಕೃಪೆ ತೋರಿಸಿದ 4 ಅಕ್ಷರ ವಿದ್ಯೆ ಕೊಡ್ಲಿಕ್ಕೆ ಆಶ್ರಯ ನೀಡಿದ್ರು, ಅವರಿಗೆ ಅರ್ಪಣೆ. ಹೌದು, ಅವರವರ ಮನಸ್ಥಿತಿಗಳು ಯಾರು ಒಳ್ಳೆಯದು ಮಾಡಿರ್ತಾರೆ ಅವರಿಗೆ ಅರ್ಪಣೆ ಮಾಡಬೇಕಾದ್ರು. ಆ ಥೀಸಿಸ್ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡಿರೋದು ನೋಡಿ ನನಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಅವ್ರು ಏನು ಹೇಳ್ತಾರ ಅದನ್ನ ನೀವು ಸೀರಿಯಸ್ ಆಗಿ ಗಮನದಲ್ಲಿಟ್ಕೊಂಡು
ಅವ್ರು ಮಾತನಾಡುವ ಮಾತುಗಳನ್ನ ಟಿಪ್ಪಣಿ ಮಾಡಿಕೊಳ್ಳಿ. ಅದು ಬಹಳ ಮುಖ್ಯವಾಗಿರ್ತದೆ. ನಿಮ್ಮ ವರ್ತನೆಗಳು, ನಡತೆಗಳು ಬಹಳ ಮುಖ್ಯ. ಈ ಮೀಡಿಯಾದವರು ಎಷ್ಟು ಬೇಕಾದ್ರೂ ಹಣ ಬರ್ತದಂತ ಏನೇನೋ ಮಾಡಕ್ ಹೋಗ್ತಾರೆ. ಅದು ಹೋಗ್ಬಾರ್ದು. ದುಡ್ಡು ಅದು ಶಾಶ್ವತವಾಗಿ ನಿಲ್ಲೋದಿಲ್ಲ. ಹಾಗಾಗಿ ಎಷ್ಟೋ ಮಂದಿ ವರದಿಗಳನ್ನು ತೆಗೆದು ಹೋಗಿದ್ರು ನೋಡಿದ್ದೀನಿ ನನ್ನ 40 ವರ್ಷ ಅನುಭವದಲ್ಲಿ. ಮೊಬೈಲ್ ಆಧಾರಿತ ಪತ್ರಿಕೋದ್ಯಮ ಸವಾಲುಗಳು ಮತ್ತು ಅವಕಾಶಗಳು, ಇವುದು ಟೈಟ್ಲ್. ಇವತ್ತಂತೂ ಮೋಸ್ಟ್ ಎಸೆನ್ಸಿಯಲ್. ಇಲ್ಲಿ ಸುದ್ದಿ ನಾನು ಏನ್ ಹೇಳ್ತೀನಿ, ಇಮಿಡಿಯೇಟ್ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ರಿಪೋರ್ಟು CMಗೂ ಹೋಗ್ತವೆ ಅನ್ನುವಂಥ ಸುದ್ದಿಗಳು ನನಗೆ ಗೊತ್ತಿದ್ರು. ಆ ಸವಾಲುಗಳನ್ನು ಎದುರಿಸುವಂತ ಶಕ್ತಿ ನನ್ನಲ್ಲಿ ಇದೆ. ಸಿದ್ದರಾಮಯ್ಯನ ನಾನು ಸುಮಾರು ವರ್ಷ 87ರಿಂದ ನೋಡಿದ್ದೀನಿ. ರಾಜಕಾರಣಿ ಸಂಪರ್ಕ ಇಟ್ಕೊಂಡಂಥವ್ರು. ಆದ್ರೆ ಒಳ್ಳೆಯ ವ್ಯಕ್ತಿಗಳನ್ನ ನಾವು ಇಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ಕೂಡ ಈ ಕೆಲಸ ಮಾಡಿ. ಗೆಳೆತನದ ಬಗ್ಗೆ ಒಂದೆರಡು ಮಾತು ಹೇಳಿದ ಬಸವರಾಜ. ಹೌದು, ನಿಮ್ಮ ಕ್ಲಾಸ್ಮೇಟ್ಸ್ ಅನ್ನ ನೀವು ಯಾವತ್ತೂ ಮರಿಬೇಡ್ರಿ. ನನ್ನ ಕ್ಲಾಸ್ಮೇಟ್ಸ್ ಕಮಿಷನರ್ ಆಗಿ ರಿಟೈರ್ಡ್ ಆದ್ರು, ಶಿವಮೊಗ್ಗದಿಂದ ಆದ್ರು, ಗುಲ್ಬರ್ಗ, ರಾಯಚೂರು. ಅವರು ಇವತ್ತಿಗೂ ನಾನು ಕೂಡ ಸಂಪರ್ಕ. ನಾವು ಪತ್ರ ವ್ಯವಹಾರ ಇದ್ದು, ಅವಾಗ ಮೊಬೈಲ್ ಇದ್ದಿಲ್ಲ. ಅವೆಲ್ಲ ಪತ್ರ ಅವರು ಜಾನ್ರು ಬಂದಾಗ ನಾನು ಅವ್ನು ಫೈಲ್ ಹಾಕಿರ್ತಿದ್ದೆ. ಏನ್ ಚಂದ ಬರಿತೇನಪ್ಪ. ಹೌದು, ನನಗೆ ನನ್ನ ಮಗನ ಹೆಸರು ಇಡಬೇಕಾದಾಗ ಅವೆಲ್ಲ ನೆನಪಾಗ್ತವೆ. ನಾನು ಅವನಿಗಿಂತ ಮುಂಚೆ ಮದುವೆ ಆದವನು, ಇವ್ರಿಗಿಂತ ಮುಂಚೆ ಮದುವೆ ಆದವನು. SSLC ಇದ್ದಾಗ ನಾನು ಮದುವೆ ಆದವನು. ನನ್ನ ಹೆಂಡತಿ ಕರ್ಕೊಂಡು ಹೋಗಿದ್ದೆ ನಿನ್ನೆ ಬೆಂಗಳೂರೊಳಗೆ. ಕೆಲವರಿಗೆ ಹೇಳಿದೆ, ನನ್ನ ಹೆಂಡತಿ ಏನು ಬರೋದಿಲ್ಲ ಫೋನ್ ಹಚ್ಚಕ. ಹೆಬ್ಬಟ್ಟು ರಾಜಪ್ಪ ದಳವಾಯಿ ಅಂತ ಒಬ್ಬ ಮೇಷ್ಟ್ರು, ಕನ್ನಡ ಮೇಷ್ಟ್ರು. ಹೌದು, ನಾನು ಹತ್ತಿರದವರಿಗೆ ಹೇಳ್ತೀನಿ, ಅಂಥದನ್ನ ಕಟ್ಟಿಕೊಂಡು ಸಾಂಸಾರಿಕ ಜೀವನವನ್ನ ಸಾಗಿಸುವಂಥದ್ದು ಕೆಲವು ಸಂದರ್ಭದಲ್ಲಿ ಸವಾಲುಗಳನ್ನ ಎದುರಿಸಿದ್ದೀನಿ. ಕಷ್ಟನೂ ಆಗ್ತದೆ. ವಿದ್ಯೆ ಇರಬೇಕು, ಬುದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿ, ಯಾರೋ ಒಬ್ರು ಅವನು ಹೇಳಿದ, ನಿಮ್ಮ ಗೆಳೆಯರೇ ಹೇಳಿದ್ರು, ಮುಂದೆ ಮಾತಾಡೋರು ಹಂದಿಗೆ ಸಮಾನ ಅಂತ. ಇದೇ ಲೋಕಾಭಿವೃದ್ಧಿ ಮಾತಾಡ್ತಾರೆ. ಮುಂದೆ ಮಾತಾಡೋದು ಹಂದಿಗೆ ಸಮಾನ ಅಂತ ಓದಾಡಬಹುದು ಅನಕ್ಷರಸ್ಥರು ಹೇಳ್ತಾರೆ. ಅದು ಸತ್ಯ. ಫೇಸ್ ಟು ಫೇಸ್ ಮೆಗಾ ಫೈಟ್ ಅಂತ ನೀವು ಟಿವಿ ಮಾಧ್ಯಮದಲ್ಲಿ ನೋಡ್ತೀರಿ. ಏನಿದ್ರು ನೇರವಾಗಿ ಹೇಳಬೇಕು, ಅದನ್ನ ಎದುರಿಸುವಂತ ಶಕ್ತಿ. ಹಾಗಾಗಿ ಇಲ್ಲಿ ಸವಾಲುಗಳು ಮತ್ತು ಅವಕಾಶಗಳು ನಿಮಗಾಗಿ ಕಾದಿರ್ತವೆ. ಆ ಅವಕಾಶಗಳನ್ನ ಪಡೆದುಕೊಳ್ಳ್ರಿ ಅಂತ ನಾನು ಇಲ್ಲಿ ಕಂಪ್ಯೂಟರ್ ಮತ್ತು ಸ್ಟುಡಿಯೋನ ನನ್ನ 9 ತಿಂಗಳ ಅವಧಿಯೊಳಗೆ ಏನಾದರೂ ಮಾಡಿದರೆ, ಪ್ರಪೋಸಲ್ ಕೊಟ್ಟರೆ ಇಬ್ರು ಮೇಷ್ಟ್ರು ಕೂಡಿ ನನಗೆ ಪ್ರಪೋಸಲ್ ಕೊಟ್ರೆ, ಆ ಸ್ಟುಡಿಯೋ ನಾನು ಕೇಳಿದೆ ಈಗ ಪ್ರಭಾಕರ್ನ ಯೂನಿವರ್ಸಿಟಿ ಸ್ಟುಡಿಯೋ ಕರ್ಕೊಂಡು ಹೋಗಿ ಏನಂತ ಕೇಳಿದೆ. ಅಲ್ಲಿ ವಿನಾಯಕ್ ಅಂತ ನಾನು ಕರ್ಕೊಂಡು ಹೋಗಿದ್ದು ಒಬ್ಬ ಫೋಟೋಗ್ರಾಫರ್, ಬರೀ ನೋಡ್ಬರ್ರಿ ಅಂತ. ಅಷ್ಟು ನಾಲ್ಕು ಆಗದಿದ್ರು ಕೂಡ ಡಿಗ್ರಿ ಹುಡುಗರಿಗೆ ಎಷ್ಟು ನಾಲೆಜ್ ಬೇಕು ಅಷ್ಟು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ, ನಾನು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿ ತರಂಗ ಪತ್ರಿಕೆ, ಸಂತೋಷ್ ಕುಮಾರ್ ಗುಲ್ವಾಡಿಯವರ ಪತ್ರಿಕೆಯನ್ನ ಓದಿದಂಥವ್ರು, ಅದು ದಾಖಲೆ ಮಾಡಿದಂತಹ ಒಂದು ಪತ್ರಿಕೆ. ಹಾಗಾಗಿ ಈ ಮೊಬೈಲ್ಗಳು ಕ್ಷಣಿಕವಾದಂತಹ ಮಾಹಿತಿಗಳನ್ನ ಕೊಟ್ಟರು ಕೂಡ ಈಗಿನ ಕಾಲದ ಅಗತ್ಯಕ್ಕೆ ಇದೆ. ಹಾಗಾಗಿ ರೀಡಿಂಗ್ ಮತ್ತು ರೈಟಿಂಗ್ ಇವೆರಡನ್ನ ಮೈಗೂಡಿಸ್ಕೊಳ್ರಿ ಅಂತ ಹೇಳಿ, ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈ ಏನು ಪತ್ರಿಕಾ ದಿನಾಚರಣೆ ನಿಮಿತ್ತ ಈ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಸಹೋದ್ಯೋಗಿ ಪ್ರಭಾಕರ್ ಬಗ್ಗೆ ಜಲರೆಡ್ಡಿ ಇವರು ನೋಡ್ತದೆ ಸಮಾಜ. ಮೇಷ್ಟ್ರು ಯಾರು, ಇವ್ರು ಏನ್ ಮಾಡ್ತಾರೆ, ಬಹಳ ಎಚ್ಚರದಿಂದ ಈ ವಿಭಾಗವನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ನಿಮಗೂ ಇಬ್ಬರಿಗೂ ಆಶೀರ್ವಾದ ಮಾಡುವಂತ ಶಕ್ತಿ ನನಗಿದೆ. ಯಾಕಂದ್ರೆ ಏರಿಯಾನ 62 ವರ್ಷದಲ್ಲಿ ಪದಾರ್ಪಣೆ ಮಾಡಿರುವಂಥದ್ದು ಬಹಳಷ್ಟು. ಇಲ್ಲಿ ಇಬ್ರು ಮೂವರು ಇದ್ರು, ಅವ್ರನ್ನೆಲ್ಲ ಬೈತಿದ್ದೆ. ನನ್ನ ಸ್ಟೂಡೆಂಟ್ಸ್ ಅವರು ಲೋಫೋರ್ಸ್ ಇದ್ದಂಗಿದ್ರು. ಜರ್ನಲಿಸಂ ಮೇಷ್ಟ್ರಾಗಿ ಹುಡುಗರು ಜೋಡಿ ಹೇಗಿರ್ಬೇಕು ಅನ್ನೋದ ವರ್ತನೆಯೂ ಗೊತ್ತಿಲ್ಲ. ಅವ್ರ ಹೆಸರು ಹೇಳೋದಿಲ್ಲ ನಾನು, ಅವರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ವರ್ತನೆ ಮತ್ತು ನಡತೆ
ಸುಧಾರಣೆಯಾಗುವಂತ ರೀತಿಯಲ್ಲಿ ಈ ಮೇಷ್ಟ್ರುಗಳು ನಿಮ್ಮನ್ನ ತಿದ್ದಾರಲ್ಲ, ಇದು ಬಹಳ ಖುಷಿ. ಹಾಗಾಗಿ ನಾನು ನಿಮ್ಗೆ ಒಳ್ಳೆಯ ಭವಿಷ್ಯ ಕಾದಿರ್ತದೆ ಅನ್ನುವಂತ ಅಲ್ಲಿ ಒಂದು ಹುಡುಗಿ ಹೇಳ್ತತ್ತು ಅಂಗ್ರೆ ಇಂಗ್ರೆ ಅಂತ ಯಾಕೆ ಹೆಸರು ಗೊತ್ತಿಲ್ಲ ನನಗೆ, ಎಲ್ಲವೂ ಹೌದು ರಮ್ಯ ಆ ಹುಡುಗಿ ನನ್ನ ಕಡೆ ಬಂದಿತ್ತು. ಹೌದು, ಎಷ್ಟು ಸಾಧ್ಯ ಇದೆ ಅಷ್ಟು ಸಹಾಯ ಮಾಡ್ಲಿಕ್ಕೆ ಪ್ರಹ್ಲಾದ್ ಜೋಶಿ ಅವರು ಆ ಹುಡುಗಿ ಸಂತೋಷಲಾಗ ಅವ್ರು ಬಂದಾಗ ಈಗ ಏನ್ ಮಾತಾಡಿದ್ದಲ್ಲ, ನನಗೆ ಇಂಗ್ಲಿಷ್ ಆಪ್ಷನಲ್ ಅಂತ ಅಷ್ಟೇ ಗೊತ್ತು. ಜರ್ನಲಿಸಂನಲ್ಲಿ ಇಂಥ ಹುಡುಗಿಯರು ಹುಡುಗರು ಇದ್ದಿರಲ್ಲ, ನಿಮ್ಗೆ ಒಳ್ಳೆಯ ಭವಿಷ್ಯ ಕಾದಿದೆ, ಚೆನ್ನಾಗಿ ಬೆಳೆಯಿರಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಅಂತ ಹೇಳಿ ನಾನು ಜರ್ನಲಿಸಂ ರೈಟರ್ ಅಲ್ಲ, ನಾನು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಸರ್ಕ್ಯುಲೇಷನ್ ಮ್ಯಾನೇಜರ್. ವಿಜಯ ಕರ್ನಾಟಕ ನಿಮ್ಗೆ ಗೊತ್ತಿರೋ ಹಾಗೆ ವಿಜಯ ಕರ್ನಾಟಕ ಪತ್ರಿಕೆ ಬಗ್ಗೆ 2 ನಿಮಿಷ ಹೇಳ್ತೀನಿ. ಇದು ನಮ್ದು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ನಿಮ್ಗೆ ಗೊತ್ತಿರೋ ಹಾಗೆ ಟೈಮ್ಸ್ ಆಫ್ ಇಂಡಿಯಾ 175 ವರ್ಷ ಇತಿಹಾಸವುಳ್ಳ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್. ಇದು ವಿಶ್ವದಾದ್ಯಂತ ಅತ್ಯಂತ ಹೆಚ್ಚಿಗೆ ಸರ್ಕ್ಯುಲೇಷನ್ ಇರುವಂತಹ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್. ಇದು ಅತ್ಯಂತ ಬಿಗ್ಗೆಸ್ಟ್ ಪಬ್ಲಿಷಿಂಗ್ ಹೌಸ್, ಮೀಡಿಯಾ ಹೌಸ್ ಇನ್ ದ ವರ್ಲ್ಡ್. ಇದು ಟೈಮ್ಸ್ ನೌ, ಮೂವೀಸ್ ನೌ, ಝೂಮ್ ಚಾನಲ್, ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ, ಬೆಂಗಳೂರು ಮಿರರ್, ಎಕನಾಮಿಕ್ ಟೈಮ್ಸ್ ಇಂಥ ಮತ್ತೆ ಬೆನೆಟ್ ಯೂನಿವರ್ಸಿಟಿ ಇದೆ, ನಮ್ಮ ಬೆನೆಟ್ ಕೊಲಂಬಿಯಾ ಯೂನಿವರ್ಸಿಟಿ ಅಂತ. ಈ ತರ 10 ಮೀಡಿಯಾ ಇಂಡಸ್ಟ್ರಿಯಲ್ಲಿ ಇರುವಂತಹ ಒಂದು ಸಂಸ್ಥೆ. ನಾವು ಕಳೆದ ವರ್ಷಗಳ 2 ವರ್ಷಗಳಿಂದ ಒಂದು ಸಂಸ್ಥೆ ಒಂದು ಸರ್ಕ್ಯುಲೇಷನ್ ನೋಡಿಕೊಂಡು ಎಕನಾಮಿಕ್ ಟೈಮ್ಸ್ ನೀವೆಲ್ಲ ಕೇಳಿರ್ಬೋದು, ಅದು ಫೈನಾನ್ಷಿಯಲ್ ಡೈಲಿ. ಅದೇ ರೀತಿ ನಾವು ವಿಜಯ ಕರ್ನಾಟಕ ಒಂದು ಕನ್ನಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದು ವಿಕೆ ಮನಿ ಅಂತ. ಇದು ವಿಕೆ ಮನಿ ಅಂತ ಹೇಳಿ ಒಂದು ಫೈನಾನ್ಷಿಯಲ್ ನ್ಯೂಸ್ ಪೇಪರ್ನ ಹೊರತರ್ತಾ ಇದೀವಿ. ಇದರಿಂದ ಒಂದು ನಿಮಗೆ ಬೆನಿಫಿಟ್ಸು, ಅದು ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಇದೆ ಅದನ್ನ ಹೇಳಿಕೆ ಬಂದಿದ್ದೀನಿ. ಇದರಲ್ಲಿ ಇದು ಕಂಪ್ಲೀಟ್ಲಿ ಫೈನಾನ್ಷಿಯಲ್ ಪೇಪರ್. ಇದರಲ್ಲಿ ನೀವು ಈಗ ನೀವೇನು ಜರ್ನಲಿಸಂ ಮಾಡ್ತಾ ಇದ್ದೀರಾ, ಮುಂದೆ ನಿಮ್ಗೆ ಇದರಲ್ಲಿ ಚಾಲೆಂಜ್ ಇರೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಅದ್ರ ಬಗ್ಗೆ ಆರ್ಟಿಕಲ್ಸ್ ಇದೆ. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಈ ತರ ಯೂಸ್ಫುಲ್ ಆರ್ಟಿಕಲ್ಸ್ ಮಾತ್ರ ಇರುತ್ತೆ. ಇದರಲ್ಲಿ ನಾನ್ ಪೊಲಿಟಿಕಲ್, ನೋ ಕ್ರೈಮ್, ನೋ ಲೋಕಲ್ ನ್ಯೂಸ್, ನೋ ಸ್ಪೋರ್ಟ್ಸ್ ನ್ಯೂಸ್, ಆ ತರ ಎಲ್ಲ ಇರುತ್ತೆ. ಇದು ಕಂಪ್ಲೀಟ್ಲಿ ಫೈನಾನ್ಷಿಯಲ್. ಇದು ನಾವೇ ಓದಬೇಕು, ನೀವು ಓದಬೇಕು ಅಂತಲ್ಲ, ಎಲ್ಲರೂ ಓದಬೇಕು. ಯಾಕಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಈ ಪತ್ರಿಕೆನ ನಾವು ಕಳೆದ ಏಪ್ರಿಲ್ ಅಲ್ಲಿ ಹೊರಗಡೆ ಮಾಡಿದೀವಿ. ಇದು ಫಸ್ಟ್ ರೀಜನಲ್ ಫೈನಾನ್ಷಿಯಲ್ ಪೇಪರ್ ಇನ್ ಸೌತ್ ಇಂಡಿಯಾ. ಆಕ್ಚುಲಿ ಗುಜರಾತ್ ಅಲ್ಲೆಲ್ಲ ಬೇರೆ ಕಡೆಯಲ್ಲಿ ಅದನ್ನ ಟ್ರೈ ಮಾಡಿದ್ರು, ಬಟ್ ಫೇಲ್ ಆಗೋದು. ಕನ್ನಡದಲ್ಲಿ ಇದು ತುಂಬಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಈ ಪೇಪರ್. ಅದಕ್ಕೆ ನಾವು ಇದನ್ನ ಸ್ಟೂಡೆಂಟ್ಸ್ಗೆ ಒಂದು ಆಫರ್ ಕೊಡ್ತಾ ಇದ್ದೀವಿ. ಇದು ನಾವು 6 ಮಂತ್ ಪ್ಯಾಕೇಜ್ ಮಾಡಿ 120 ರೂಪೀಸ್ಗೆ 6 ಮಂತ್ ನಿಮ್ ಕಾಲೇಜಿಗೆ ಕೊಡ್ತೀವಿ. ಇದರಲ್ಲಿ ತುಂಬಾ ಯೂಸ್ಫುಲ್ ಅಂತ ಆರ್ಟಿಕಲ್ಸ್ ಇರ್ತವೆ. ಅದಕ್ಕೆ ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಕೇಳಿ ತಗೊಳ್ಬಹುದು. ಇದನ್ನ ನಿಮ್ಮ ಕಾಲೇಜಿಗೆ ಪ್ರೊವೈಡ್ ಮಾಡ್ತೀವಿ. ಅದ್ರ ಜೊತೆಗೆ ಯಾರ್ಯಾರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅದಕ್ಕೆ ನಾವು ನಮ್ಮ ಕ್ಲೈಂಟ್ ವಿಸಿಟ್, ನಮ್ಮ ಪ್ರಿಂಟಿಂಗ್ ಪ್ರೆಸ್ ಏನಿದೆ ಇರುತ್ತಲ್ಲ, ಅದಕ್ಕೆ ನಿಮ್ಗೆ ಒಂದಿನ ವಿಸಿಟ್ ನಾವು ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಮೋಸ್ಟ್ಲಿ ಆ ಥರ ಅವಕಾಶ ಯಾರು ಕೊಟ್ಟಿರಲಿಕ್ಕಿಲ್ಲ ಪ್ರಿಂಟಿಂಗ್ ಪ್ರೆಸ್. ಲಾಸ್ಟ್ ಟೈಮು IMS ಅಲ್ಲಿ ಲಾಸ್ಟ್ ವೀಕ್ನೇ ಕರ್ಕೊಂಡು ಹೋಗಿದ್ವಿ. ಅದಕ್ಕೆ ಇದು ಜಸ್ಟ್ ನೀವು ಏನ್ ಮಾಡ್ತೀವಿ, ಜರ್ನಲಿಸಂ ಮುಗಿಸಿದ್ರೆ ಎಲ್ಲರೂ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲರೂ ಬರ್ಲಿಕ್ಕಿಲ್ಲ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬಹುದು, ಬ್ಯಾಂಕಿಂಗ್ ಆಗ್ಬೋದು, ಬೇರೆ 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 ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ PR ಕೆಲಸಕ್ಕೂ ಜಾಯ್ನ್ ಆಗ್ಬೋದು. ಅದಕ್ಕೆಲ್ಲ ಬಹಳ ಯೂಸ್ಫುಲ್ ಆದಂತ ಒಂದು ನ್ಯೂಸ್ ಪೇಪರ್ ಇದೆ. ಇದನ್ನ ಎಲ್ಲರಿಗೂ ಒಂದು ಸ್ಯಾಂಪಲ್ ಕಾಪಿ ನಾನು ಇವತ್ತು ಕೊಟ್ಟು ಹೋಗ್ತೀನಿ. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಸರ್ ಹತ್ರ ಲಿಸ್ಟ್ ಕೊಡಿ. ನಿಮಗೆ ನೆಕ್ಸ್ಟ್ ಮಂಡೇ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಎವ್ರಿ ಸಂಡೇ ರೀಡರ್ಸ್ಗೆ ಹೋಗುತ್ತೆ, ಬಟ್ ಕಾಲೇಜ್ ಹಾಲಿಡೇ ಸಂಡೇ ಇರೋದ್ರಿಂದ ಇದನ್ನ ಮಂಡೇ ನಿಮ್ಮ ಕಾಲೇಜಿಗೆ ತಲುಪಿಸ್ತೀವಿ. ಎನಿ ಡೌಟ್ ಏನಾದ್ರು ಕೇಳೋದ್ರೆ ಕೇಳ್ಬೋದು. ನಮಗೆ ಯಾರು ಒಂದು ಅಕ್ಷರ ಕಲಿಸಿದ್ರು ಅವ್ರನ್ನ ನಾವು ಗುರು ಅಂತೇಳಿ ಪರಿಗಣಿಸ್ತೀವಿ. ಅಂತ ಸಂಸ್ಕೃತಿ ನಮ್ಮದು. ನನ್ನ ಜೀವನದಲ್ಲಿ ನನಗೆ ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಹಕಾರ ಮಾಡಿದಂತಹ, ಮಾರ್ಗದರ್ಶನ ನೀಡಿದಂತಹ ಎಲ್ಲ ಗುರುಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಕರ್ನಾಟಕ ವಿಶ್ವವಿದ್ಯಾಲಯದ ಕರ್ನಾಟಕ ಕಲಾ ಮಹಾವಿದ್ಯಾಲಯ ಈ ಪತ್ರಿಕೋದ್ಯಮ ಸಂವಹನ ವಿಭಾಗದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಿಕೋದ್ಯಮ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನನ್ನ ಕರೆದು ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಿನ್ಸಿಪಾಲ್ ಸರ್ಗೆ, ಕರಡೋಣಿ ಸರ್ಗೆ ಮತ್ತು ಪ್ರಭಾಕರ್ ಕಾಂಬ್ಳೆ ಸರ್ಗೆ, ಜಲ್ರೆಡ್ಡಿ ಅವರಿಗೆ 3 ಮಂದಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ಸಲ್ಲಿಸ್ತೀನಿ. ಮುಖ್ಯವಾಗಿ ನಾನು ಹೇಳಬೇಕಾಗಿರೋದೇನು ಅಂತಂದ್ರೆ, ಇದನ್ನ ಯಾಕೆ ತಂದೀನಿ ಅಂತಂದ್ರೆ, ನನ್ನ ಬಗ್ಗೆ ನಾ ಇದೇನು ದೊಡ್ಡ ಸಾಧನೆ ಮಾಡೀನಿ ಅಂತ ತೋರಿಸ್ಲಿಕ್ಕೆ ಬಂದಿಲ್ಲ ನಿಮಗೆ.
ಎಷ್ಟೋ ಜನ ಇಲ್ಲಿ ಡಿಗ್ರಿ ಮುಗಿಸಿ ಮುಂದೆ ಫ್ಯೂಚರ್ ಕಲಿಬೇಕು ಅಥವಾ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ರಿ. ಕೆಲವರು ಆ ಕಲಿಕೆ ಮುಂದುವರಿಸ್ತೀರಿ. ಪತ್ರಿಕೋದ್ಯಮವನ್ನು ಮುಗಿಸಿ 10 ವರ್ಷಗಳ ನಂತರ ನಾನು PhD ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಿಮ್ಮ ಕಲಿಕೆ ನಿರಂತರ ಇರ್ತದೆ, ಜೀವನ ಪೂರ್ತಿ ನಿರಂತರ ಕಲಿಕೆ ಇರ್ತದೆ ಅನ್ನೋದಕ್ಕೆ ನಾನೊಬ್ಬ ಉದಾಹರಣೆ ಅಷ್ಟೇ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ಆಫೀಸ್ ಅವರ್ಸ್. ಯಾವುದೇ ಪತ್ರಿಕೆ ಕಚೇರಿಗೆ ಹೋಗ್ಲಿ, ಯಾವುದೇ ನೀವು TV ಚಾನಲ್ಗೆ ಹೋಗ್ರಿ, ಯಾವುದೇ ಹೋದ್ರೂ ಅಷ್ಟು ಅವರ್ಸ್ ಕಂಪಲ್ಸರಿ. ಅದನ್ನ ಮುಗಿದ ನಂತರ ಮಾಡಿದಂತ ಇದು ಸಾಧನೆ. ಅಂದ್ರೆ ಇದು ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ಅಂತಲ್ಲ, ನಿಮಗೆ ನೀವು ನಾಳೆ ಮುಂದೆ ಏನಾದ್ರು ನನಗೆ ವರ್ಕ್ ಎಲ್ಲಾದ್ರೂ ಜಾಬ್ ಸೇರ್ಕೊಂಡ ಮೇಲೆ ಎಲ್ಲಾದ್ರೂ ಮಾಡಿದ್ದೆಲ್ಲ ಮುಗಿತಪ್ಪ, ನಮ್ದೇನು ಕಲಿಕೆ ಇಲ್ಲ ಅಂತ ಅನ್ಕೋಬೇಡ್ರಿ. ಆಸಕ್ತಿ ಇದ್ದವರು, ನಾನು PhD ಮಾಡಿದ್ದೀನಿ, ನಿಮಗೆ ಆಸಕ್ತಿ ಇದ್ದವರು ನೀವು ಬೇರೆ ಬೇರೆ ಇದನ್ನ ಮಾಡ್ಬೋದು, ಸಂಶೋಧನೆ ಮಾಡೋರು ಮಾಡ್ಬೋದು, ಹೈಯರ್ ಸ್ಟಡೀಸ್ ಮಾಡ್ಬೋದು, MPhil ಮಾಡ್ಬೋದು. ನಿಮ್ಮ ಆಸಕ್ತಿಯ ವಿಷಯವನ್ನು ನೀವು ಅಧ್ಯಯನ ಮಾಡ್ಬೋದು ಅಂತ ಹೇಳಿಕಷ್ಟೇ ತಂದಿರೋದು ಹೊರತಾಗಿ ಬೇರೆ ಏನು ಇದು ಮಾಡ್ಲಿಕ್ಕೆ ತಂದಿಲ್ಲ. ನಿಮಗೆ ಪೂರ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಮಾತ್ರ ತಂದೀನಿ. ನನಗೆ ಜರ್ನಲಿಸಮ್ಗೆ ಆಸಕ್ತಿ ತುಂಬಿದಂಥವ್ರು, ನನಗೆ ಫಸ್ಟ್ ಜರ್ನಲಿಸಮ್ ಮಾಡು ಅಂತ ಹೇಳಿದವರು ಜಲರೆಡ್ಡಿ ಅವರು, ರವೀಂದ್ರ ಜಲರೆಡ್ಡಿ, ನಮ್ಮ ಸ್ನೇಹಿತರು. ಜರ್ನಲಿಸಮ್ಗೆ ಅವಕಾಶ ಸಿಕ್ಕ ಮೇಲೆ ಪ್ರತಿ ಹಂತದಲ್ಲೂ ನಮ್ಮ ಗೈಡ್ ಮಾಲ್ಗತ್ತಿ ಸರ್, ನನಗೆ ಇನ್ನೊಬ್ಬ ಗೈಡ್ ಆಗಿದ್ದವರು ಕಾಂಬ್ಳೆ ಸರ್. ಪ್ರತಿ ಹಂತದಲ್ಲಿಯೂ ನನಗೆ ಮಾರ್ಗದರ್ಶನ ಮಾಡಿ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನೆಲ್ಲ ಇದನ್ನ ಸಾಲ್ವ್ ಮಾಡಿ ಕೊಟ್ಟವರು ಕಾಂಬ್ಳೆ ಸರ್. ಅವ್ರನ್ನ ನೆನೆಸ್ಬೇಕು ನಾನು. ಕರ್ನಾಟಕ ಕಾಲೇಜು ನನ್ನ ಡ್ರೀಮ್ ಕಾಲೇಜು. PUC ಮುಗಿಸಿದ ತಕ್ಷಣ ಕರ್ನಾಟಕ ಕಾಲೇಜ್ ಬರಬೇಕು ಅಂತ ಹೇಳಿ, ಇಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟೆ. ಇದು ಯಾಕೆ ಅಂತಂದ್ರೆ ಈ ಕಾಲೇಜಿನ ಇತಿಹಾಸ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲರೂ ಲಕ್ಕಿ ಫೆಲೋಸ್, ಯು ಆರ್ ಆಲ್ ಆರ್ ಲಕ್ಕಿ ಫೆಲೋಸ್. ನಿಮ್ಗೆ ಯಾಕಂದ್ರೆ ಅದೃಷ್ಟವಂತ ನೀವು, ಯಾಕಂದ್ರೆ ಇಂಥ ಕಾಲೇಜಿನಲ್ಲಿ ನಿಮ್ಗೆ ಕಲಿಯುವ ಅವಕಾಶ ಸಿಕ್ಕಿದೆ, ಹೆಮ್ಮೆ ಪಡಬೇಕು. ಈ ಏನ್ ಕಟ್ಟಡ ಇದೆ, ಸಾಂಪ್ರದಾಯಿಕ ಕಟ್ಟಡ, ಇದನ್ನೇನು ಉಳಿಸ್ಕೊಂಡು ಬಂದಿದ್ದಾರೆ, ಇದರಲ್ಲಿ ಕಲಿತವರು, ಇಲ್ಲಿ ಸಾಧನೆ ಮಾಡಿದವರು, ಇಲ್ಲಿ ಕಲಿಸಿದವರು ಮಹಾನ್ ವ್ಯಕ್ತಿಗಳಿದ್ದಾರೆ. ನಾವೇನು ಅಡ್ಡಾಡ್ತಾ ಇದೀವಲ್ಲ, ದೊಡ್ಡ ಪುಣ್ಯ ಇದೆ, ಪುಣ್ಯಕ್ಷೇತ್ರ ಇದೆ. ಧಾರವಾಡದ ಪುಣ್ಯಕ್ಷೇತ್ರ ಒಳಗೆ ಇದು ಒಂದು ಬರ್ತದೆ. ಇದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಎಲ್ಲ ಸ್ಟೂಡೆಂಟ್ಸ್ ಫಸ್ಟ್ ನಾನು ಹೇಳೋದಿಷ್ಟೇ, ಇಲ್ಲಿ ಕಲೀಲಿಕ್ಕೆ ಅವಕಾಶ ಸಿಕ್ಕಿರೋದೇ ಒಂದು ಭಾಗ್ಯ ಅಂತ ತಿಳ್ಕೊಬೇಕು ನೀವು ಅಷ್ಟೇ. ಅದನ್ನ ಯಾಕಂದ್ರೆ ನಿಮ್ಗೆ ಈಗ ಗೊತ್ತಾಗಲ್ಲ KCD ಏನು ಅಂತ ಹೇಳಿ. ನೀವು ಮುಗಿಸಿ ಹೈಯರ್ ಸ್ಟಡೀಸ್ಗೆ ಅಥವಾ ಜಾಬ್ಗೆ ಹೋಗ್ತಿರಲ್ಲ, ಅವಾಗ ನಿಮಗೆ ಇದ್ರ ರೆಸ್ಪೆಕ್ಟ್ ಏನಂತ ಗೊತ್ತಾಗ್ತದೆ. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಬಟ್ ಅವಾಗ ನಿಮ್ಗೆ ಗೊತ್ತಾಗ್ತದೆ KCD ಬ್ರ್ಯಾಂಡ್ ನೇಮ್. KCD ಅಂತ ಸಾಕು, ಓಕೆ. ಅದನ್ನ ನೀವು ನಿಮ್ಮ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್, ನೀವೆಲ್ಲ KCD ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ, ನೀವು ನಿಮ್ಮ KCD ಬಗ್ಗೆ ನೀವು ಯಾವ ರೀತಿ ವರ್ಕ್ ಮಾಡ್ತೀರಿ ಅಥವಾ ಯಾವ ರೀತಿ ಸಾಧನೆ ಮಾಡ್ತೀರಿ ಅದ್ರ ಮೇಲೆ ನಮ್ಮ KCDಯ ನಮ್ಮ ಕರ್ನಾಟಕ ಕಾಲೇಜ್ ಏನದಲ್ಲ ಇದರ ಒಂದು ಭವಿಷ್ಯ ಆಧಾರವಾಗಿದೆ. ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ಅಥವಾ ನೀವು ಒಳ್ಳೆ ಸಾಧನೆ ಮಾಡಿದ್ರೆ ಅದೇ ಮತ್ತೆ ಉಳಿದವರಿಗೆ ಇನ್ಸ್ಪಿರೇಷನ್ ಆಗ್ತದೆ. ಥ್ಯಾಂಕ್ ಯು. ನಾನು ಪತ್ರಿಕೆಗಳನ್ನು ಎಷ್ಟು ಜನ ಓದ್ತೀರಿ? ಡೈಲಿ ಪ್ರತಿದಿನ ಪತ್ರಿಕೆಗಳನ್ನು ಎಷ್ಟು ಜನ ಓದ್ತೀರಿ? ಒಬ್ಬರೇ, ಇಬ್ಬರು, 3 ಜನ. ಪತ್ರಿಕೋದ್ಯಮದಲ್ಲಿ ನಿಮಗೆ TV ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇರಲಿ, ಡಿಜಿಟಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇರಲಿ, ಪತ್ರಿಕೆಗಳನ್ನ ನೀವು ಓದಲೇಬೇಕು. ಯಾವ ಪತ್ರಿಕೆಯನ್ನಾದ್ರೂ ಓದ್ರಿ, ಯಾವುದೇ ನಿಮ್ಮ ಆಸಕ್ತಿ ಇರುವಂತ ಪತ್ರಿಕೆಯನ್ನು ಓದ್ರಿ, ಬಟ್ ಪತ್ರಿಕೆಗಳನ್ನ ನೀವು ಓದಲೇಬೇಕು. ಪತ್ರಿಕೆಗಳನ್ನು ಓದಿದ್ರೆ ನಾನು ಪ್ರಿಂಟ್ ಮೀಡಿಯಾಕ್ಕೆ ಹೋಗೋದಿಲ್ಲ, ನಾನು ಇಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಹೋಗ್ತೀನಿ, ನಾನು ಬೇರೆ ಮೀಡಿಯಾಕ್ಕೆ ಹೋಗ್ತೀನಿ ಅಂತಂತಂದ್ರು ಪತ್ರಿಕೆಗಳನ್ನ ಓದುವುದು ಅನಿವಾರ್ಯ. ಒಂದು ನೀವು ಮಾತ್ರ ನೆನಪಿಟ್ಕೋರಿ, ನೀವು ಇಷ್ಟು ದಿನ ಓದಿಲ್ಲ ಅಂದ್ರೂ ಮುಂದಾದ್ರೂ ಪ್ರತಿದಿನ ನನಗೆ ಇಲ್ಲ ನಾವು ಸ್ಟೂಡೆಂಟ್ ಇದೀನಿ ಖರೀದಿ ಮಾಡ್ಲಿಕ್ಕೆ ಆಗಲ್ಲ, ಲೈಬ್ರರಿಲಿ ಓದ್ರಿ. ಎಲ್ಲಾದ್ರೂ ಪತ್ರಿಕೆಯನ್ನ ನೀವು ಡೈಲಿ ಓದಲೇಬೇಕು. ಒಂದನ್ನು ಹೇಳ್ತೀನಿ. ಆಮೇಲೆ ಮೊಬೈಲ್ ಎಷ್ಟು ಜನ ನೋಡ್ತೀರಿ? ಎಲ್ಲ ನೋಡ್ತಿರಲಿಲ್ಲ.
ಓದುದವ್ರು ಯಾರು? ಮೊಬೈಲ್ ಅಲ್ಲ, ಯಾಕಂತ ಅದ್ಯಾಕೆ ಕೈ ಎತ್ತಂಗಿಲ್ಲ ಅಂತೆ. ಮೊಬೈಲ್ ನೋಡ್ತಿದ್ರೆ ಎಲ್ಲರೂ ಕೈ ಯಾಕೆ ಎತ್ತಂಗಿಲ್ಲ? ಮೊಬೈಲ್ ನಲ್ಲಿ ಯಾವುದನ್ನ ನೋಡ್ತೀರಿ? ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಯಾವ್ದು? ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಭವಿಷ್ಯದ ಪತ್ರಿಕೋದ್ಯಮ ಮೊಬೈಲ್ ಮೇಲೆ ನಿಂತಿದೆ. ಈಗ ನಿಮ್ಗೆ ಕಾಣ್ತಿರ್ಬೋದು, ಎಲ್ಲ ಪತ್ರಿಕೆಗಳು, ಎಲ್ಲ ಟಿವಿ ಚಾನೆಲ್ಗಳು ಮೊಬೈಲ್ ಅಲ್ಲಿ ಬರ್ತಾ ಇದೆ. ಎಲ್ಲ ಪತ್ರಿಕೆಗಳನ್ನ, ಎಲ್ಲ ಟಿವಿ ಚಾನೆಲ್ ಈಗ ಆರಂಭದಲ್ಲಿ ಹೇಗಿತ್ತಂದ್ರೆ ಪತ್ರಿಕೆಗಳನ್ನಷ್ಟೇ 20 ವರ್ಷದ ಹಿಂದೆ ಪತ್ರಿಕೆಗಳ ಅಧಿಪತ್ಯ ಇತ್ತು. ಹೇಳ್ರಿ, 20 ವರ್ಷದ ಹಿಂದೆ ಪತ್ರಿಕೆಗಳ ಅಧಿಪತ್ಯ ಇತ್ತು. ನಂತರ ಟಿವಿ ಚಾನೆಲ್ಗಳ ಅಧಿಪತ್ಯ ಶುರುವಾಯಿತು. ಟಿವಿ ಚಾನೆಲ್ಗಳು ಬಂದಾಗ ನ್ಯೂಸ್ ಚಾನೆಲ್ಗಳು, ಟಿವಿ ಚಾನೆಲ್ ಅಂದ್ರೆ ಇನ್ ದ ಸೆನ್ಸ್ ನ್ಯೂಸ್ ಚಾನೆಲ್ಗಳು ಬಂದಾಗ ಪತ್ರಿಕೋದ್ಯಮ ಮುಗೀತು, ಪ್ರಿಂಟ್ ಮೀಡಿಯಾ ಮುಗೀತು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಪ್ರಾದೇಶಿಕ ಪತ್ರಿಕೆಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾನೆ ಇದೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಆಂಗ್ಲ ಪತ್ರಿಕೋದ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಕಡಿಮೆ ಆಗ್ತಿರಿದ್ರು, ಪ್ರಾದೇಶಿಕ ಪತ್ರಿಕೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಪ್ರಭಾವ ಕಡಿಮೆ ಆಗಿಲ್ಲ. ಒಂದು. ಎರಡನೇದು, ಟಿವಿ ಮುಗಿತಪ್ಪ, ಇನ್ನು ಟಿವಿ ಫೈನಲ್ ಅಧಿಪತ್ಯ ಮುಗಿತು ಅಂದ್ರೆ ಟಿವಿದಷ್ಟೇ ಇನ್ನು ಮುಂದೆ ಅಂತ ಅಂದಾಗ ಅವಾಗ ಬಂದಿರ್ತಾನೆ ಡಿಜಿಟಲ್ ಮೀಡಿಯಾ, ಮೊಬೈಲ್ ಪತ್ರಿಕೋದ್ಯಮ. ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ಮೊಬೈಲ್ ಪತ್ರಿಕೋದ್ಯಮ ಟಿವಿ ಪತ್ರಿಕೋದ್ಯಮಕ್ಕಿಂತ ಹೆಚ್ಚಾಗಿ ಪ್ರಗತಿ ಹೊಂದ್ತಾ ಇದೆ, ಅದಕ್ಕಿಂತ ವೇಗವಾಗಿ ಬೆಳೀತಾ ಇದೆ. ಇದನ್ನು ನಾವು ಎಲ್ಲ ಅರ್ಥ ಮಾಡ್ಕೋಬೇಕು. ಭವಿಷ್ಯ ಏನಾದರೂ ನಾವು ಕಂಡುಕೊಳ್ಳೋದಿದ್ರೆ ಪತ್ರಿಕೋದ್ಯಮ ಅಂದ್ರೆ ಮೀಡಿಯಾ ಮಾಧ್ಯಮ ಫೀಲ್ಡ್ ನಲ್ಲಿ ನಾವು ಭವಿಷ್ಯವನ್ನು ಏನಾದ್ರೂ ಕಂಡುಕೊಳ್ಬೇಕಾಗಿದ್ರೆ ಮೊಬೈಲದ ಪತ್ರಿಕೋದ್ಯಮದನ್ನ ನಾವು ಅರ್ಥ ಮಾಡ್ಕೊಳ್ಳದಿದ್ರೆ ಭವಿಷ್ಯ ಇಲ್ಲ. ಮೂಲ ಸಂಗತಿ ಅಂತಂದ್ರೆ ಬರೀ ಮೊಬೈಲ್ ನೋಡೋದಷ್ಟೇ ಅಲ್ಲ, ಮೊಬೈಲ್ ಪತ್ರಿಕೋದ್ಯಮ ಯಾವ ರೀತಿ ಬೆಳೀತಾ ಇದೆ, ಯಾವ ರೀತಿ ಚೇಂಜಸ್ ಆಗ್ತಾ ಇದೆ, ಯಾವ ಪಾಶ್ಚಾತ್ಯದಲ್ಲಿ ಯಾವ ಬದಲಾವಣೆಗಳಾಗ್ತಾ ಇದ್ದಾವೆ, ಈ ನಮ್ಮ ದೇಶದಲ್ಲಿ ಅವು ಎಷ್ಟು ದಿನಗಳ ನಂತರ ಇಲ್ಲಿ ಬರ್ತವೆ, ಯಾವ ರೀತಿ ನಾವು ಬದಲಾಗಬೇಕಾಗಿದೆ, ನಾವು ಅದಕ್ಕೆ ಹೊಂದ್ಕೋಬೇಕಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಒಂದು ಘಟನೆಯನ್ನು ಹೇಳೋಕೆ ಇಷ್ಟಪಡ್ತೀನಿ. ಮೊಬೈಲ್ ಜರ್ನಲಿಸಂ ಬಗ್ಗೆ ಒಂದು ಘಟನೆ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲೇ ಬೆಳಗಾವಿ ಡಿಸ್ಟಿಕ್ ಅಥಣಿ ತಾಲೂಕಿನಲ್ಲಿ ಒಂದು ಘಟನೆ. ತಹಸೀಲ್ದಾರ್ ಮತ್ತು ಉಪನೋಂದಣಾಧಿಕಾರಿಗಳು ಯಾವುದೋ ಒಂದು ಕಾರಣಕ್ಕೆ ಜಗಳಾಡ್ಕೊಂಡು ಕೈ ಮಿಲಾಯಿಸ್ತಾರೆ. ಅವಾಗ ಅಲ್ಲಿ ಇದ್ದು ಒಬ್ಬ ಸಿಬ್ಬಂದಿ ಅದನ್ನ ಶೂಟ್ ಮಾಡ್ತಾರೆ, ವಿಡಿಯೋ. ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ವಿಡಿಯೋ ಶೂಟ್ ಮಾಡಿ ಮೊಬೈಲ್ ಶೂಟ್ ಮಾಡ್ತಾರೆ. ಮೊಬೈಲ್ ಶೂಟ್ ಮಾಡಿ ಮುಗಿತು ಅಲ್ಲಿಗೆ. ಅದು ಎಲ್ಲೂ ಅವ್ರೇನ್ ತಿಳ್ಕೊಂಡ್ರು, ಎಲ್ಲೂ ಬರಂಗಿಲ್ಲ, ಮುಗಿದು ಹೋಗ್ತಿದ್ ಘಟನೆ ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಅದು ಏನಾಗ್ತದೆ, ಅವರು ಯಾವುದೋ ಒಂದು ಲೋಕಲ್ ಮೊಬೈಲ್ ಆ್ಯಪ್ನವ್ರಿಗೆ ಕಳಿಸ್ತಾರೆ, ಅದು ಸುದ್ದಿ ಆಗ್ತದೆ. ಅದು ಪತ್ರಿಕೆಗಳಲ್ಲೂ ಬರಂಗಿಲ್ಲ, ಟಿವಿನಲ್ಲೂ ಬರಂಗಿಲ್ಲ. ಆದ್ರೆ ಇಡೀ ಊರು ತುಂಬ ಎಲ್ಲ ಸ್ಪ್ರೆಡ್ ಆಗ್ತದೆ. ಇಡೀ ಊರು ತುಂಬ ಎಲ್ಲ ಸ್ಪ್ರೆಡ್ ಆದಾಗ, ನ್ಯೂಸ್ ಸ್ಪ್ರೆಡ್ ಆದಾಗ, ಅವಾಗ ಪತ್ರಿಕೆಗಳು ಅಲರ್ಟ್ ಆಗ್ತವೆ, ಟಿವಿ ಚಾನೆಲ್ಗಳು ಅಲರ್ಟ್ ಆಗ್ತವೆ. ಒಂದು ಸಣ್ಣ ಸುದ್ದಿ, ಒಂದು ಸಣ್ಣ ಇದು ರಾಜ್ಯವ್ಯಾಪಿ ರಾಜ್ಯ ಸುದ್ದಿ ಆಗಿಬಿಡ್ತದೆ. ಇಂಥ ಕಚೇರಿಯಲ್ಲಿ ಹೊಡೆದಾಡ್ಕೊಂಡಾರ ಅನ್ನೋದು ರಾಜ್ಯ ಸುದ್ದಿಯಾಗಿ ರಾಜ್ಯವ್ಯಾಪಿ ಆಗ್ತದೆ. ಇದು ಮೊಬೈಲ್ ಪತ್ರಿಕೋದ್ಯಮದ ಅದರ ಮಹತ್ವ. ಆಮೇಲೆ ಇನ್ನೊಂದು ಘಟನೆ ಹೇಳಬೇಕು ಅಂತಂದ್ರೆ, ಒಬ್ಬ ನಮ್ಮ ಹುಬ್ಬಳ್ಳಿಯ ವರದಿಗಾರ ಪರಶುರಾಮ್ ತಹಸೀಲ್ದಾರ್ ಅಂತೇಳಿ, ಈಗ ಬೇರೆ ಟಿವಿಯಲ್ಲಿ ಇದ್ದಾರೆ, ಅವಾಗ ಅವ್ರು ಈ ಟಿವಿಯಲ್ಲಿ ಇದ್ರು. ಅವರು ಅವ್ರಿಗೆ ರಜಾ ಇತ್ತು. ಅವ್ರು ರಜಾ ಇದ್ದಾಗ ಅವನ ಫ್ರೆಂಡ್ ಕಡೆನೂ ಒಂದು ಹಳ್ಳಿಗೆ ಹೋಗ್ತಾ ಇದ್ರು. ಹಳ್ಳಿಗೆ ಹೋಗುವಾಗ ಅವ್ರಿಗೂ ಕಾರ್ನಾಗ ಬೈಕಲ್ಲಿ ಹೋಗ್ತಾ ಇರ್ತಾರ. ಹೋಗುವತ್ನಾಗ ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಅಂತ್ಯಕ್ರಿಯೆ ನಡೆಸ್ತದೆ. ಯಾರೋ ತೀರ್ಕೊಂಡಿರ್ತಾರ, ಅವ್ರಿಗೆ ಬೆಂಕಿ ಹಚ್ತಿರ್ತಾರ, ಇದು ಮಾಡಿರ್ತಾರ, ಅಂತ್ಯಕ್ರಿಯೆ ನಡೆದಿರ್ತದೆ. ಅವಾಗ ಅವರಲ್ಲಿ ಪತ್ರಕರ್ತ ಜಾಗೃತ ಆಗ್ತಾನೆ. ಅವರಲ್ಲಿ ಪತ್ರಕರ್ತ ಜಾಗೃತ ಆಗಿ ಅವರಲ್ಲೇ ಗಾಡಿ ನಿಲ್ಲಿಸ್ತಾರೆ. ಗಾಡಿ ನಿಲ್ಲಿಸಿ
ಇದು ಏನು ಅಲ್ಲ, ಇದು ಸ್ಮಶಾನ ಇದೆಯೋ ಇಲ್ಲೋ ಏನೋ ಇಲ್ಲಾಕ ಅಂತ್ಯಕ್ರಿಯೆ ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರೆಲ್ಲ ಕೇಳ್ತಾನೆ. ಇಲ್ಲ, ನಮ್ಮ ಸಮುದಾಯದವರಿಗೆ ಸಮಾಜ ಮೇಲ್ಜಾತಿಯವರು ನಮಗೆ ಅವಕಾಶ ಕೊಟ್ಟಿಲ್ಲ, ಅದಕ್ಕೆ ನಾವೆಲ್ಲ ಯಾರು ತೀರ್ಕೊಂಡ್ರೆ ಇಲ್ಲೇ ಜಾಗ ಇದು ಮಾಡ್ತೀವಿ, ಅಂತ್ಯಕ್ರಿಯೆ ಮಾಡ್ತೀವಿ ಅಂತೇಳಿ ಅವ್ರು ಹೇಳ್ತಾರೆ. ಅವನೇನ್ ಮಾಡ್ತಾನೆ, ಹೋಗೋದನ್ನ ನಿಲ್ಲಿಸಿ ವಿಡಿಯೋ ಶೂಟಿಂಗ್ ಮಾಡ್ತಾನೆ. ಅಲ್ಲೇ ಆ ಅಂತ್ಯಕ್ರಿಯೆ ನಡೆದದನ್ನ ವಿಡಿಯೋ ಶೂಟಿಂಗ್ ಮಾಡಿ ಅದನ್ನ ಹಂಗೆ ವಿಡಿಯೋನ ಕಳಿಸ್ಬಿಡ್ತಾನೆ ಮೊಬೈಲ್ನಲ್ಲೇ. ಅವ್ನು ಕ್ಯಾಮ್ರಾ ತಂದಿರ್ಲಿ, ಯಾವುದೋ ಫಂಕ್ಷನ್ಗೆ ಹೊಂಟಿದ್ದ, ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರೆ ಕಳಿಸಿದ. ಅವ್ನು ಬಿಟ್ಬಿಟ್ಟ, ಅವ್ನು ಹೋದ ಫಂಕ್ಷನ್ಗೆ ಆಯ್ತು. ಅಲ್ಲೇ ಏನಾಯ್ತು, ಅದರ ಸೀರಿಯಸ್ನೆಸ್ ಸ್ಟುಡಿಯೋದಲ್ಲಿ ಗೊತ್ತಾಯ್ತು. ಅಲ್ಲಿ ಅದರ ಸೀರಿಯಸ್ನೆಸ್ ಏನಿದೆ ಅಂತ ಹೇಳಿ. ಒಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಜಾಗ ಇಲ್ಲದೆ ಒಂದು ಸಮಾಜದವರೆಗೂ ರಸ್ತೆ ಪಕ್ಕದಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ ಅಂತ, ಸ್ಮಶಾನಕ್ಕೆ ಜಾಗ ಇಲ್ಲ ಅನ್ನೋದು ಒಂದು ಸುದ್ದಿ ಆಗ್ತದೆ. ಪ್ಯಾನೆಲ್ ಡಿಸ್ಕಷನ್ ಆಗ್ತದೆ, ಎಕ್ಸ್ಪರ್ಟ್ಸ್ ಅನ್ನು ಕರೆಸ್ತಾರಲ್ಲಿ, ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ಅವ್ರ ಒಪಿನಿಯನ್ ತಗೋತಾರೆ. ಆಮೇಲೆ ಅವಾಗ ಇಮಿಡಿಯೇಟ್ ಜಿಲ್ಲಾ ಉಸ್ತುವಾರಿ DC-ಗೆ ಏನ್ ಮಾಡ್ತಾರೆ, ಸಚಿವರು DC-ಗೆ ಇದನ್ನ ಕೊಡ್ತಾರೆ, ಏನಂದ್ರೆ ಆರ್ಡರ್ ಮಾಡ್ತಾರೆ, ಯಾಕೆ ಏನಾದ್ರು ಪರಿಸ್ಥಿತಿ ನೋಡ್ರಿ ಅಂತೇಳಿ. ಇಮಿಡಿಯೇಟ್ ಅದನ್ನ ಸೀರಿಯಸ್ ಆಗಿ ತಗೊಂಡು CM ತನಕ ಹೋಗ್ತದೆ. CM ಏನ್ ಮಾಡ್ತಾರೆ, ಯಾವ ಗ್ರಾಮಗಳಲ್ಲಿ ಈ ತರ ಅಂತ್ಯಕ್ರಿಯೆ ಸ್ಮಶಾನ ಭೂಮಿಗೆ ಏನ್ ಸಮಸ್ಯೆ ಇದೆ ಅದನ್ನು ಇಮಿಡಿಯೇಟ್ ಆಗಿ ಮಾಡ್ರಿ ಅಂತೇಳಿ DC-ಗೆ ಒಂದು ಆದೇಶ ಮಾಡ್ತಾರೆ. ಮೊಬೈಲ್ ಒಂದು ಜಸ್ಟ್ ಸಣ್ಣ ಕ್ಲಿಪ್ಪಿಂಗ್. ಇದು ಜವಾಬ್ದಾರಿ, ಪತ್ರಕರ್ತರ ಜವಾಬ್ದಾರಿ ಅಂದ್ರೆ ಇದು. ಅದೊಂದೇ ಒಂದು ವಿಡಿಯೋ ಮಾಡಿ ಕಳಿಸಿದ್ದು ಏನಾಯ್ತಂದ್ರೆ, ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಯಾವ್ಯಾವ ಗ್ರಾಮಗಳಲ್ಲಿ ಸ್ಮಶಾನ ಇಲ್ಲ, ಯಾವ್ಯಾವ ಗ್ರಾಮಗಳಲ್ಲಿ ಸಮಸ್ಯೆ ಇದೆ ಅದನ್ನು ಸರ್ವೆ ಮಾಡ್ಲಿಕ್ಕೆ ಹೇಳಿದ್ರು. DC ಅವ್ರನ್ನ ಸರ್ವೆ ಮಾಡಿದ್ರು. ಅದು ಎಷ್ಟೋ ಕಡೆ ಕೆಲವು ಕಡೆ ಇಂಪ್ಲಿಮೆಂಟ್ ಆಗಿಲ್ಲ, ಆದರೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್. ಇದು ಮೊಬೈಲ್ ಜರ್ನಲಿಸಮ್. ಮೊಬೈಲ್ ಇದ್ದವ್ರು ಎಲ್ಲರೂ ಪತ್ರಕರ್ತರೇ ಇವತ್ತು. ಮೊಬೈಲ್ ಇದ್ದವ್ರು ಎಲ್ಲರೂ ಪತ್ರಕರ್ತರೇ ಇವತ್ತು. ಬೆಂಗಳೂರಲ್ಲಿ ಅಗ್ನಿ ದುರಂತ ಆದಾಗ ಕ್ಲಿಪ್ಪಿಂಗ್ ಸಿಕ್ಕಿರೋದು ಒಬ್ಬನಿಗೆ, ಯಾರಿಗೂ ಸಿಕ್ಕಿರ್ಲಿಲ್ಲ. ಹತ್ತರಿಂದ ಕ್ಲಿಪ್ಪಿಂಗ್ ಯಾರಿಗೂ ಸಿಕ್ಕಿರ್ಲಿಲ್ಲ. ಅವನೊಬ್ಬನೇ ಎಲ್ಲ TV ಚಾನೆಲ್ ಅವರು ಅವ್ನು ಗಂಟು ಬಿದ್ರು, ಇಲ್ಲಪ್ಪ ನೀನು ಅದು ನಮ್ಮ ಕ್ಲಿಪ್ಪಿಂಗ್ ಅದನ್ನ ಕೊಡು ಅಂತ ಹೇಳಿ. ಆಮೇಲೆ ಅವನ್ನೆಲ್ಲ ಕೊಟ್ಟ. ಈ ತರ ಪ್ರತಿಯೊಬ್ರು ಪತ್ರಕರ್ತರೇ. ಪ್ರತಿಯೊಬ್ರು ಪತ್ರಕರ್ತರಾಗಿರೋದ್ರಿಂದ ನಿಮ್ಮ ಜವಾಬ್ದಾರಿ ಏನು, ನೀವು ಪತ್ರಕರ್ತರಾಗಿ ಏನ್ ಮಾಡಬಹುದು, ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ, ನೀವು ಯಾವ ರೀತಿ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ AI ಬರ್ತಾ ಇದೆ, ಎಲ್ಲರಿಗೂ ಇನ್ನೂ ಗೊತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯಿಂದ ಏನೆಲ್ಲ ಸಾಧ್ಯತೆಗಳಿವೆ, ಏನೆಲ್ಲ ಯಾವ ರೀತಿ ಯಾವುದು, ಈಗ ವಿಡಿಯೋ ಎಡಿಟಿಂಗ್ ಇರ್ಬೋದು, ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು, ಅದನ್ನ ಆಂಕರಿಂಗ್ ಇರ್ಬೋದು, ಎಲ್ಲವೂ AI ಮಾಡಿಕೊಡ್ತದೆ ನಿಮ್ಗೆ. ಮತ್ತೆ AI ಮಾಡೋದಾದ್ರೆ ಪತ್ರಕರ್ತರು ಇರೋದು ಯಾಕೆ? ಪತ್ರಕರ್ತರು ಇರ್ಬೇಕಾ ಬೇಡವಾ? ಪತ್ರಕರ್ತರಿದ್ರೆ ಅವ್ರ ಜವಾಬ್ದಾರಿ ಏನು, ಅವ್ರ ಕೆಲಸ ಏನು, ಅವ್ರ ಕಾರ್ಯಕ್ಷಮತೆ ಏನು, ಅವ್ರ ಕೌಶಲ್ಯ ಏನು? AI ರಿಪೋರ್ಟ್ ಪ್ರಕಾರ ನೀವು ಎಷ್ಟೇ AI ಬಂದ್ರು, ಯಾವುದೇ ಬಂದ್ರು, ಮನುಷ್ಯನೇ, ಜರ್ನಲಿಸ್ಟೇ, ಅವನ ಕೌಶಲ್ಯ ಅದಕ್ಕೆ ಬರಂಗಿಲ್ಲ ಎಷ್ಟೇ ಮಾಡಿದ್ರು. ಈಗ ಕರ್ನಾಟಕದ ಬಗ್ಗೆ ಮೋದಿ ಏನ್ ಭಾಷಣ ಮಾಡ್ತಾನಂತ AI ಹೇಳಿದ್ರೆ ಅದು ಹೇಳ್ಬಿಡ್ತದೆ. ಎಲ್ಲ ಕರ್ನಾಟಕದ ಬಗ್ಗೆ ವರದಿಯನ್ನು ಅವಲೋಕನೆ ಮಾಡಿ ಮೋದಿ ಏನ್ ಹೇಳ್ಬೋದು ಅಂತ AI ಹೇಳ್ಬಿಡ್ತದೆ. ಆದ್ರೆ ಮೂಲಭೂತ ಸಮಸ್ಯೆಗಳು ಏನು, ಸಮಾಜ ಅನುಭವಿಸ್ತಿರೋದೇನು, ಅದಕ್ಕೆ ನಮ್ಗೆ ಇದ್ದವರಿಗೆ ಗೊತ್ತು. ಅದು ಮಷಿನ್ ಎಷ್ಟೇ ಆದ್ರೂ ಅದು ಯಂತ್ರ, ನಾವು ಮಾನವರು. ನಾವು ಪ್ರತಿದಿನ ಸಮಾಜದಲ್ಲಿ ಅನುಭವಿಸುತ್ತಿರೋದನ್ನ ಅದಕ್ಕೆ ಯಂತ್ರಗಳಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವೇನು ಅಂತಂದ್ರೆ, ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ, ಹೆಚ್ಚಿನ ಕೌಶಲ್ಯ ಇದೆ. ಈ AI ಟೆಕ್ನಾಲಜಿ ಬರ್ತಾ ಇದೆ, ಇದರಿಂದ ಉದ್ಯೋಗಗಳ ಮೇಲೆ ಹೊಡೆತ ಬೀಳ್ತದೆ. ಫಿಟ್ಟೆಸ್ಟ್ ಯಾರು ಫಿಟ್ ಇರ್ತಾರೆ ಅವ್ರು ಸರ್ವೈವ್ ಆಗ್ತಾರೆ, ಯಾರು ಫಿಟ್ ಇರ್ತಾರೆ ಅವ್ರು ಸರ್ವೈವ್ ಆಗ್ತಾರೆ. ನೀವು ಯಾರು ಫಿಟ್ ಇರಂಗಿಲ್ಲ, ಅನ್ಫಿಟ್, ನಾನು ನಾರ್ಮಲ್ ಇದ್ದೀನಿ, ನಾನು ಡಿಗ್ರಿ ಮುಗಿಸೀನಿ, ನೋ, ಯಾವುದೇ ಪ್ರಿಂಟ್ ಮೀಡಿಯಾದಲ್ಲೂ ತಗೊಳಂಗಿಲ್ಲ ನಿಮ್ಮನ್ನ. ನಾನು ಡಿಗ್ರಿ ಮುಗಿಸೀನಿ, ನಾನು ಜರ್ನಲಿಸಮ್ ಮಾಡಿ ಬಂದೀನಿ, ಅದು ಜರ್ನಲಿಸಮ್ PG ಮಾಡೀನಿ, ಇಲ್ಲ. ಕೋವಿಡ್ ಟೈಮ್ನಲ್ಲಿ 15 ವರ್ಷ ಎಕ್ಸ್ಪೀರಿಯನ್ಸ್ ಇಂದ ನಾನೇ ಉದ್ಯೋಗ ಕಳ್ಕೋಬೇಕಾದ್ರು. ಒಂದು ಸಂಸ್ಥೆಯವ್ರು ನನ್ನ ಕಿತ್ತು ಹೋಗಿದ್ರು. ನೋ, ನಾಳಿಂದ ಬರಬೇಡ, ಇಷ್ಟೇ. ನಾನು ಇವತ್ತು ರಾತ್ರಿವರೆಗೂ ಕೆಲಸ ಮಾಡೀನಿ. ರಾತ್ರಿ 10 ಗಂಟೆಗೆ ನನಗೆ ಮೇಲ್ ಕಳಿಸ್ತಾರ ಹೆಡ್ ಆಫೀಸ್ನಿಂದ, ನಾಳಿಂದ ನಿಮ್ಮ ಸೇವೆ ಅಗತ್ಯವಿಲ್ಲ. ಓಕೆ, ಅಂದ್ರೆ ಇದರರ್ಥ ಯಾರು ಹತಾಶ ಆಗ್ಬೇಕಾಗಿಲ್ಲ. ಆದ್ರೆ ನಿಮಗೇನಾದ್ರೂ ಕೌಶಲ್ಯಗಳು ಇದ್ರೆ, ಮುಖ್ಯವಾದ ಕೌಶಲ್ಯ ನಾನು ಹೇಳ್ತೀನಿ, ಟ್ರಾನ್ಸ್ಲೇಷನ್.
ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅಥವಾ ಕನ್ನಡದ ಆಸಕ್ತಿ ಕನ್ನಡದಿಂದ ಇಂಗ್ಲಿಷ್ಗೆ ಈ ಥರ ಟ್ರಾನ್ಸ್ಲೇಷನ್ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಫ್ಯೂಚರ್ ಇಲ್ಲ. ಪ್ರತಿಯೊಂದು ಟ್ರಾನ್ಸ್ಲೇಷನ್ ಮೇಲೆ ಅವಲಂಬನೆ ಆಗಿದೆ. ನಮ್ದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಗೆ ಇಲ್ಲಿಂದ ಒಂದು ನಾವು ಉಷಾ ಕಿರಣದಾಗ ಇದ್ದಾಗ ಇಲ್ಲಿಂದ ನಮ್ಮನ್ನ ಒಂದು ಬೇರೆ ಸಂಸ್ಥೆ ಟೈಮ್ಸ್ ಗ್ರೂಪ್ ಅದನ್ನ ಖರೀದಿ ಮಾಡ್ತು, ಈ ಪತ್ರಿಕೆಯನ್ನು ಖರೀದಿ ಮಾಡ್ತು, ಎಲ್ಲ ಎಂಪ್ಲಾಯೀಸ್ಗಳನ್ನು ಖರೀದಿ ಮಾಡ್ತು. ಅವಾಗ ಅವ್ರು ಏನ್ ಮಾಡಿದ್ರು, ದೇ ಡಿಸೈಡೆಡ್ ಟು ಕ್ಲೋಸ್ ದ ಪೇಪರ್. ಅವ್ರು ನಾವು ಕ್ಲೋಸ್ ಮಾಡ್ತಾ ಇದೀವಿ ಅಂತಂದ್ರು. ಮತ್ತೆ ಮುಂದೆ ನಮ್ಮ ಫ್ಯೂಚರ್ ಅವ್ರು ಏನಂದ್ರು, 3 ತಿಂಗಳ ಸ್ಯಾಲ್ರಿ ತಗೋರಿ, ಇಲ್ಲ ಅಂತಂದ್ರೆ ಬೆಂಗಳೂರಿಗೆ ಬರ್ರಿ, 3 ತಿಂಗಳ ಸ್ಯಾಲ್ರಿ ತಗೋಬೇಕು, ಬೆಂಗಳೂರಿಗೆ ಬರ್ಬೇಕು ಅಂದ್ರು. ನಾ ಏನಂದೆ, ನಮ್ದು ಉದ್ಯೋಗ ಮುಖ್ಯಪ್ಪ, ನಮ್ಗೆ 3 ತಿಂಗಳ ಸ್ಯಾಲ್ರಿ ಬೇಡ, ನಾವು ಬೆಂಗಳೂರಿಗೆ ಬರ್ತೀವಿ ಅಂತಂದ್ರೆ ಬೆಂಗಳೂರಿಗೆ ಹೋದ್ವಿ. ಅಲ್ಲಿ ಏನ್ ಹೇಳಿದ್ರು ನಮ್ಗೆ, 3 ತಿಂಗಳ ಟೈಮಿಂಗ್, 3 ತಿಂಗಳಲ್ಲಿ ಇಂಗ್ಲಿಷ್ ದಿಂದ ಕನ್ನಡ ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗಬೇಕು. 3 ತಿಂಗಳಲ್ಲಿ ಅವಾಗ ಯಾರ್ಯಾರು ಟ್ರಾನ್ಸ್ಲೇಷನ್ ನಲ್ಲಿ ಅವರ 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 ಅಗತ್ಯಕ್ಕೆ, ಅವರ ಬೇಡಿಕೆಗೆ ಅನುಗುಣವಾಗಿ ಯಾರು ಇದ್ರು ಅವರು ನೌಕರಿ ಉಳಿತು, ಉಳಿಕಿದವರು ಮನೆಗೆ ಹೋದ್ರು. ಅವಾಗ 3 ತಿಂಗಳ ಸ್ಯಾಲ್ರಿನೂ ಇಲ್ಲ, ಏನೂ ಇಲ್ಲ, ನಡಿ ಮನೆಗೆ ಕಳಿಸಿದ್ರು. ಅಂದ್ರೆ ಟ್ರಾನ್ಸ್ಲೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತಂತಂದ್ರೆ, ಯಾವುದೇ ನಿಮಗೆ ಕಾಪಿ ಕೊಟ್ಟರು ಫಸ್ಟ್ ನಿಮ್ಮನ್ನ ಯಾವುದೇ ನೀವು ಪತ್ರಿಕೆ ಕಚೇರಿಗೆ ಹೋಗ್ರಿ, ಟಿವಿ ಆಫೀಸ್ಗೆ ಹೋಗ್ರಿ, ಫಸ್ಟ್ ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಅವ್ರು ಕೊಡೋದು ಟ್ರಾನ್ಸ್ಲೇಷನ್ ಕಾಪಿನೇ ಕೊಡ್ತಾರೆ. ಅದು ಇವತ್ತಿನ ಪೇಪರ್, ಇವತ್ತಿನ ದಿನಪತ್ರಿಕೆ ಒಳಗಿಂದ ಬಂದದ್ದನ್ನೇ ಕೊಡ್ತಾರೆ. ಅಂದ್ರೆ ನೀವು ಪೇಪರ್ ಓದ್ತಿರೋ ಇಲ್ಲೋ, ಅಥವಾ ನೀವು ಪೇಪರ್ ಓದಿದ್ರೆ ಯಾವ ರೀತಿ ಓದ್ತೀರಿ, ಎಷ್ಟು ಗಂಭೀರವಾಗಿ ಓದ್ತೀರಿ, ಎಷ್ಟು ನೀವು ಎಷ್ಟು ಅಲರ್ಟ್ ಆಗಿದ್ದೀರಿ, ಎಷ್ಟು ನ್ಯೂಸ್ ಸೆನ್ಸ್, ನಿಮ್ಮಲ್ಲಿ ನ್ಯೂಸ್ ಸೆನ್ಸ್ ಎಷ್ಟಿದೆ, ಇದನ್ನೆಲ್ಲ ಚೆಕ್ ಮಾಡಿ ಉದ್ಯೋಗ ಕೊಡ್ತಾರೆ. ಸುಮ್ಮನೆ ಯಾರಿಗೂ ಈಗ ನಾನು ಮುಗಿಸ್ಕೊಂಡು ಬಂದೀನಿ, ನಾನು PG ಮಾಡ್ಕೊಂಡು ಬಂದೀನಿ, ನಾನು ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ಆಮೇಲೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಕೌಶಲ್ಯವನ್ನು ಹೊಂದಬೇಕು. ನೀವು ರಾಜಕೀಯನೇ ಇರ್ಬೋದು, ಅಥವಾ ಫಿಲ್ಮ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಯಾವುದೇ ಒಂದು ಫೀಲ್ಡ್ನಲ್ಲಿ ನೀವು ಒಂದು ಕೌಶಲ್ಯವನ್ನ, ಒಂದು ಸಿದ್ಧಿಯನ್ನು ನೀವು ಪಡ್ಕೊಳ್ಳಿಲ್ಲ ಅಂತಂದ್ರೆ ಭವಿಷ್ಯ ಇಲ್ಲ. ನೀವು ಯಾವುದೇ ಹೈಯರ್ ಕ್ವಾಲಿಫಿಕೇಶನ್ ಮಾಡ್ರಿ, PhD ಮಾಡಿದ್ರು ಅಷ್ಟೇ, ನಿಮಗೆ ಯಾರು ತಗೊಳಂಗಿಲ್ಲ. ಫಸ್ಟ್ ಅಂದ್ರೆ ನಿಮ್ಮಿಂದ ಪತ್ರಿಕೆಗೆ, ನಿಮ್ಮಿಂದ ಸಂಸ್ಥೆಗೆ ಏನು ಅನುಕೂಲ ಆಗ್ತದೆ ಅದನ್ನಷ್ಟೇ ಕೇಳ್ತಾರೋ, ಅದಷ್ಟೇ ನೋಡ್ತಾರೆ. ಆಮೇಲೆ ಒಂದು ಹೇಳ್ತೇನೆ, ಈಗ ಪತ್ರಿಕೋದ್ಯಮ ಅಂದ್ರೆ ಕೇವಲ ಪತ್ರಿಕೆಗಳು, ಮಾಧ್ಯಮ ಅಂದ್ರೆ ಪತ್ರಿಕೆಗಳು, ಟಿವಿ, ಡಿಜಿಟಲ್ ಇಷ್ಟೇ ಇಲ್ಲ, ಅದರ ಹೊರತಾಗಿನೂ ಬೇಕಾದಷ್ಟು ಇದೆ. ಅದನ್ನು ಸ್ವಲ್ಪ ನೀವು ಆ ಕಡೆ ಗ್ಲಾನ್ಸ್ ಮಾಡಿ ನೋಡ್ರಿ, ಸ್ವಲ್ಪ ಗೂಗಲ್ನಲ್ಲಿ ಸರ್ಚ್ ಮಾಡ್ರಿ. ಟೆಕ್ನಿಕಲ್ ರೈಟಿಂಗ್ ಅಂತ ಒಂದಿದೆ. ಟೆಕ್ನಿಕಲ್ ರೈಟಿಂಗ್ ನಲ್ಲಿ ಪತ್ರಕರ್ತರು 2 ಪಟ್ಟು 3 ಪಟ್ಟು ಸ್ಯಾಲ್ರಿ ತಗೋತಾ ಇದ್ದಾರೆ. ಟೆಕ್ನಿಕಲ್ ರೈಟಿಂಗ್ ಕಂಪನಿಗಳದ್ದು ಪ್ರೊಫೆಷನ್ಗಳು, ಕಂಪನಿಗಳ ಏನೋ ಒಂದು ಇದಿರ್ತದೆ, ಅದನ್ನ ಪ್ರಾದೇಶಿಕ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡೋದು. ಅದಕ್ಕೆ ಕನ್ನಡ, ಇಂಗ್ಲಿಷ್, ಇನ್ನೊಂದು ಭಾಷೆ ಹಿಂದಿ ಅಥವಾ ಯಾವುದಾದ್ರು 3 ಭಾಷೆಯಲ್ಲಿ ನೀವು ಬರವಣಿಗೆಯನ್ನ ಸಿದ್ಧಿಸ್ಕೋಬೇಕು. ಇದು ಮಾತ್ರ ಯಾವುದೇ ನೀವು ಹೋದ್ರು ನಿಮಗೆ ನೆಕ್ಸ್ಟ್ಗೆ ಏನು ಡಿಗ್ರಿ ಮುಗಿಸಿ ಜಾಬ್ ಹೋಗ್ತಾರ ಅವ್ರಿಗಂತೂ ಅಲ್ಲೇ ಪ್ರಾಕ್ಟಿಕಲ್ ಇಂಟರ್ವ್ಯೂನಾಗ ಗೊತ್ತಾಗೇ ಬರ್ತದೆ ಏನಂತೇಳಿ. ಬಟ್ ಉಳಿಕೆದವ್ರು ಫಸ್ಟ್ ಇಯರ್ ಹುಡುಗರು ಅಥವಾ ಸೆಕೆಂಡ್ ಇಯರ್ ಹುಡುಗರು ಏನಿದ್ದೀರಿ, ಏನ್ ಮಾಡ್ಬೇಕಂತಂದ್ರೆ ಈಗಿನಿಂದನೇ ಪತ್ರಿಕೆಗಳನ್ನ ನಾನು ಓದ್ತಾ ಇಲ್ಲ, ಇನ್ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಟಿವಿ ಚಾನೆಲ್ಗಳನ್ನ ನೋಡ್ತಾ ಇಲ್ಲ, ಇನ್ಮೇಲೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಟೆಕ್ನಿಕಲ್ ರೈಟಿಂಗ್ ಇದೆ, ಜಾಹೀರಾತ್ ಸೆಕ್ಷನ್ ಇದೆ, ಅಡ್ವರ್ಟೈಸ್ಮೆಂಟ್ಸ್ ಇದೆ. ಅಡ್ವರ್ಟೈಸ್ಮೆಂಟ್ ಮೇಲೆ ಅದ್ಭುತ ಅವಕಾಶವೇ. ಆ ಅವಕಾಶಗಳನ್ನ ನಮ್ಮ ಪತ್ರಕರ್ತರು ತಗೋತಾ ಇಲ್ಲ, ಪತ್ರಕರ್ತರು ಗ್ರಾಬ್ ಮಾಡ್ಕೊಡ್ತಾ ಇಲ್ಲ ಅಂತೇಳಿ ಅದನ್ನ ನೋಡ್ಕೊಂಡು ಬೇರೆ ಬೇರೆ ಫೀಲ್ಡ್ ಅವ್ರು ಬಂದು ಜಾಹೀರಾತ್ ಸೆಕ್ಷನ್ಗೆ ಬರ್ತಾರೆ, ಜಾಹೀರಾತ್ ಇದಕ್ಕೆ ಬರ್ತಾರೆ. ಜಾಹೀರಾತ್ನಲ್ಲಿ ನಿಮ್ಗೆ ಕ್ರಿಯೇಟಿವಿಟಿ ಇದ್ರೆ ಜಾಹೀರಾತ್ ಸೆಕ್ಷನ್ ನಿಮ್ಮನ್ನು ಕೈ ಬೀಸಿ ಕರಿತದೆ. ನಿಮ್ಮನ್ನ ಹೊಸ ಐಡಿಯಾ ಕೊಡ್ತೀರಿ ನೀವು. ನಮ್ಮ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಲಾಂಚ್ ಅನ್ನ ನೀವು ಪರಿಣಾಮಕಾರಿಯಾಗಿ ಬಿಂಬಿಸ್ತೀರಿ ಅಂತ ಆದ್ರೆ ಎಷ್ಟು ಸ್ಯಾಲ್ರಿ ಕೇಳ್ತೀರಿ ಅಷ್ಟು ಕೊಡ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಗೆ ಎಷ್ಟು ಕೊಡ್ತಾರೆ ಆ ಲೆವೆಲ್ನಾಗ ಸ್ಯಾಲ್ರಿ ಇದೆ. ಟೆಕ್ನಿಕಲ್ ರೈಟಿಂಗ್ ಇರ್ಬೋದು, ಜಾಹೀರಾತ್ ಸೆಕ್ಷನ್ ಇರ್ಬೋದು, PR ಇರ್ಬೋದು. ಆದ್ರೆ ಬಹಳ ಜನ ಪತ್ರಕರ್ತರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಪತ್ರಿಕೆ ಟಿವಿ ಇದ್ರ ಮುಗಿದಿಲ್ಲ ಕಾಲ. ಇದಕ್ಕೆ ನೀವು ರಿಸ್ಟ್ರಿಕ್ಟ್ ಆಗಿ ಕೂಡಬೇಡ್ರಿ. ನೀವೇನಾದ್ರೂ ಫ್ಯೂಚರ್ ಕಂಡುಕೋಬೇಕು, ಇಲ್ಲಪ್ಪ ನಾನು ಈ ಫೀಲ್ಡೇ ಬಿಡ್ತೀನಿ ಅಂತಂದ್ರೆ ಓಕೆ, ಅದಿಲ್ಲ ಈ ಫೀಲ್ಡ್ನಲ್ಲೇ ನಾ ಇಟ್ಕೊಂಡು ಸಾಧನೆ ಮಾಡ್ತೀನಿ ಅಂತಂತಂದ್ರೆ ನೀವು
ಇವೆಲ್ಲ ವಾಸ್ಟ್ ಆಗಿರೋ ಫೀಲ್ಡನ್ನು ಎಲ್ಲವನ್ನು ಗ್ಲಾನ್ಸ್ ಮಾಡಿ ನನಗೆಲ್ಲ ಅವಕಾಶ, ನಾ ಎಲ್ಲಿ ಸೆಟ್ ಆಗ್ತೀನಿ, ನಾನು ಎಲ್ಲಿ ಫ್ಯೂಚರ್ ಕಂಡ್ಕೋಬೇಕು, ನಾನು ಎಲ್ಲಿ ಇದನ್ನ ಮಾಡಬೇಕು ಅನ್ನೋದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಡಿ. ನಿಮ್ಗೆ ನನ್ನೊಂದು ಅನುಭವ ಹೇಳ್ಬೇಕಂತಂದ್ರೆ 2004 ಜಸ್ಟ್ PG ಮುಗಿತು, ಇಂಟರ್ನ್ಶಿಪ್ ಅಂತೇಳಿ ನಾನು ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಹೋಗಿದ್ದೆ. ಹೋಗಿ ಒಂದು 8 ದಿನಕ್ಕೆ ಫಸ್ಟ್ ಅಸೈನ್ಮೆಂಟ್. ಸಿದ್ದರಾಮಯ್ಯ ಅವಾಗ ಏನೂ ಇರಲಿಲ್ಲ, ಅಂದ್ರೆ ಒಂದು ಪಕ್ಷದಲ್ಲಿ ಮುಖಂಡರಿದ್ರು, ಆ ಪಕ್ಷದಿಂದ ಹೊರಗೆ ಹಾಕಿದ್ರು, ಅವ್ರು ಏನೂ ಇರಲಿಲ್ಲ. ನಾನು ಸಂಯುಕ್ತ ಕರ್ನಾಟಕ ಇಂಟರ್ನ್ಶಿಪ್ ಇಲ್ಲ ಹುಬ್ಳಿಗೆ ಬಂದಾರೆ, ಅವರ ಒಬ್ಬ ಅಭಿಮಾನಿ ಮನೆಗೆ ಬಂದಾರ ಅಂತ ಹೇಳಿದ್ರು. ನನಗೆ ಸಂಯುಕ್ತ ಕರ್ನಾಟಕ ಹೆಂಗಾದ್ರು ಇಲ್ಲ ಹುಡುಗ ಬಂದ್ರಿ ಅವನ್ನೇ ಕಳಿಸ್ಬಿಟ್ರಿ ಅಂತಂದ್ರು. ನಾ ಹೋದೆ, ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದ್ಮೇಲೆ ನಾನು ಹೇಳಿದೆ ಫಸ್ಟ್ ಅಸೈನ್ಮೆಂಟ್ ನಂದು. ನಾನು ಫಸ್ಟ್ ಅಸೈನ್ಮೆಂಟ್ ಅದು ಹೋಗಿದ್ದು. ಫಸ್ಟ್ ನಾ ಕೇಳಿದೆ, ಸರ್ ಆಫೀಸ್ನಾಗ ಇಲ್ಲ ಮತ್ತು ದೊಡ್ಡ ಮುಖಂಡರು ಬಂದಾರ, ಹಿಂಗ ಇಲ್ಲಪ್ಪ ಹೋಗೋಗ ಅವನೇನು ಹೋಗಂತಂದ್ರು. ಸಿದ್ದರಾಮಯ್ಯ ಕೂತಾರ ಒಂದು ಚೇರ್ ಮೇಲೆ, ಇದ್ರಿಗಿನ ಚೇರ್ ಮೇಲೆ ನಾನು ಕೂತೀನಿ, ಅವ್ರ ಹಿಂದೆ 50 ಜನ ಇದ್ದಾರೆ, ಅವರೆಲ್ಲ ಅಭಿಮಾನಿಗಳು, ಇವರು ಎಲ್ಲ ನಿಂತಾರೆ. ಫಸ್ಟ್ ಅಸೈನ್ಮೆಂಟ್ ನಂದು. ನಾಳೆ ನೀವು ಈ ಥರ ಸನ್ನಿವೇಶ ಅನುಭವಿಸ್ಬೋದು, ಎದುರಿಸ್ಬೋದು. ಏನು ಕೇಳ್ಬೇಕು ನನಗೆ ಏನೂ ಗೊತ್ತಿಲ್ಲ. ಸಿದ್ದರಾಮಯ್ಯನ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಅವ್ರಿಗೆ ಏನು ಇದೆ ಏನೂ ಗೊತ್ತಿಲ್ಲ. ದೇವ್ರ ದಯೆಯಿಂದ ಒಂದೇ ಪ್ರಶ್ನೆ ಕೇಳಿದೆ ನಾನು, ಸರ್ ತಾವು ಹುಬ್ಳಿಗೆ ಬಂದಿರಿ, ಮತ್ತು ಮುಂದಿನ ತಮ್ಮ ರಾಜಕೀಯ ಭವಿಷ್ಯ ಏನು ಅಂತೇಳಿ. ಅವ್ರು ಏನು ಹೇಳಿದ್ರು ಗೊತ್ತಾ? ಏನಪ್ಪ ಸಂಯುಕ್ತ ಕರ್ನಾಟಕದ ನಿನ್ನ ಕಳಿಸಿದಾರ? ಫಸ್ಟ್ ಅವ್ರು ಮಾತಾಡಿದ್ದು ಏನಪ್ಪ ನೀನು ಕಳಿಸಿದಾರ? ಹೌದು ಸರ್ ಅಂತ ಎಲ್ಲ ಹೇಳಿದ್ರು. ನಾನು ಏನು ಮಾಡ್ತಾ ಇದ್ದೀನಿ, ಅಹಿಂದ ಸಮಾವೇಶ ಮಾಡ್ಬೇಕಂತ ಮಾಡೀನಿ, ಎಲ್ಲ ಹಿಂದುಳಿದ ಜಾತಿಯವ್ರನ್ನ ಎಲ್ಲ ಸೇರಿಸಿ ಒಂದು ಸಮಾವೇಶ ಮಾಡ್ತೀನಿ ಮುಂದೆ ಅಂತ ಹೇಳಿ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು. ನೋಡಪ್ಪ, ಈಗ ನನ್ನ ಎಲ್ಲ ನಿಗ್ಲೆಕ್ಟ್ ಮಾಡ್ಯಾರಲ್ಲ, ಮುಂದೊಂದು ದಿನ ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಅದೇ ರೀತಿ ಇವತ್ತು ಎರಡನೇ ಸರಿ ಅವ್ರು CM. ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಪಕ್ಷ ಇರಲಿ, ಅದು ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಅದೊಂದು ಸಾಧನೆ. ಅದನ್ನು ನಾಳೆ ನಿಮಗೂ ಯಾವುದಾದ್ರೂ ಇಂಥ ಒಂದು ಸನ್ನಿವೇಶ ಎದುರಾಗ್ಬೋದು. ಅದಕ್ಕೆ ನೀವು ಎಲ್ಲಿ ಹೋಗ್ತಾ ಇದ್ದೀನಿ, ಯಾವುದೊಂದು ಅಸೈನ್ಮೆಂಟ್ ಎಲ್ಲಿ ಹೋಗ್ತಾ ಇದ್ದೀನಿ, ಯಾರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಏನು ಕೇಳಬೇಕು ಅವ್ರಿಗೆ, ನಾವು ಯಾವ ಪ್ರಶ್ನೆ ಕೇಳಿದ್ರೆ ಸಾಂದರ್ಭಿಕವಾಗಿ ಏನು ಕೇಳಬೇಕು, ಏನು ಅದು ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲ, ಅವ್ರು ಒಂದೇ ಪ್ರಶ್ನೆಗೆ ಅವ್ರು ಉತ್ತರ ಹೇಳಿದ್ರು, ಮುಗೀತು. ಇಲ್ಲ ಅಂದ್ರೆ ಏನಪ್ಪ ಕೇಳಪ್ಪ ಅಂದ್ರೆ ಏನು ಕೇಳೋದು, ನಮಗೇನು ಗೊತ್ತಿಲ್ಲ, ನಾವೇನು ಕೇಳಬೇಕು ಅವ್ರನ್ನ. ಅದೊಂದು ಇನ್ನೊಂದು ಘಟನೆ ಹೇಳ್ತೀನಿ. ಹುಬ್ಬಳ್ಳಿಯಲ್ಲಿ ನಮ್ಮ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಬಂದರು. ಒಬ್ಬ TV ಚಾನಲ್ನವನು ಅವ್ರನ್ನ ಪರ್ಪಸ್ಫುಲಿಯಾಗಿ ಕಟ್ ಮಾಡಿ ಶೂಟಿಂಗ್ ಮಾಡ್ತಿದ್ದ. ಪರ್ಪಸ್ಫುಲಿ, ಇಂಟೆನ್ಸ್ನಲ್ಲಿ ಅವ್ರು ಬರ್ಬಾರ್ದು ಅಂತ ಅಂದ್ರೆ ಅವ್ರೇನೋ ಏನು ಬಿಡು ಅಂತ ಹೇಳಿ ಬಿಟ್ಬಿಟ್ಟು ಅವರು ನ್ಯೂಸ್ ನೋಡ್ತಿದ್ರು, ಇದು ಮಾಡ್ತಿದ್ರು. ಒಂದ್ಸರಿ ಎಲ್ಲರೂ ಪತ್ರಕರ್ತರಿದ್ದಾಗ ಕೇಳ್ಬಿಟ್ರು, ಏನಪ್ಪ ನನ್ನ ಕಟ್ ಮಾಡ್ತೀಯ ಇದ್ರಾಗ ವಿಡಿಯೋದಾಗ, ನಾ ಏನು ಅಂತೇಳಿ ಮುಂದೆ ತೋರಿಸ್ತೇನೆ, ನಾ ಏನಂತೇಳಿ ಅಂದಿದ್ರು. ಇವತ್ತು ಅವರು CM ಆಗಿ. ಅಂದರೆ ನಾವು ಪತ್ರಕರ್ತರು ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಯಾವುದೇ ರಾಜಕೀಯ ಅಂತಲ್ಲ, ಯಾವ ವ್ಯಕ್ತಿಗಳನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೋ ನಮಗೆ ಸೋರ್ಸ್ ಆಗ್ತಾರೆ. ನಾನೊಂದಿನ ಯಾರೋ ಒಂದು ಸುದ್ದಿ ಕೊಡ್ತಾರೆ, ನಮಗೆ ಯಾರೋ ಒಂದು ಸೋರ್ಸ್ ಆಗ್ತಾರೆ. ಸೊ ಎಷ್ಟರ ಮಟ್ಟಿಗೆ ನಮ್ಮ ಇಗೋವನ್ನು ಕಡಿಮೆ ಮಾಡಿಕೊಂಡು, ಎಷ್ಟರ ಮಟ್ಟಿಗೆ ನಾವು ಕ್ಲೋಸ್ ಆಗಿರ್ತೀವಿ, ಎಷ್ಟರ ಮಟ್ಟಿಗೆ ಸೋಷಿಯಲ್ ಆಗಿರ್ತೀವಿ, ಅದ್ರ ಮೇಲೆ ನಮ್ಮ ಸೋರ್ಸ್ ಬಿಲ್ಡಪ್ ಆಗ್ತದೆ. ನಮ್ಮ ಸೋರ್ಸೇ ನಮಗೆ ತಾಕತ್ ಶಕ್ತಿ ಅನ್ನೋದು. ಈಗ ನೀವು ಎಷ್ಟು ಜನ ಧಾರವಾಡ ಹುಬ್ಬಳ್ಳಿ ಲೋಕಲ್ ಆ್ಯಪ್ಗಳನ್ನು ನೋಡ್ತಿರೋ ಗೊತ್ತಿಲ್ಲ. ಕರ್ನಾಟಕ ವಾಯ್ಸ್ ಅಂತ ಒಂದು ಬರ್ತದೆ. ಕರ್ನಾಟಕ ವಾಯ್ಸ್ ಅಂತಂದ್ರೆ ಒಬ್ಬರು ನಮ್ಮ ಸ್ನೇಹಿತರೆ ಒಬ್ರು ಮಾಡಿದಂಥ ಮುನ್ವಳ್ಳಿ ಅಂತ ಹೇಳಿದ್ದಾರೆ, ಅವ್ರು ಮಾಡಿದಂಥದ್ದು. ಕರ್ನಾಟಕ ಫೈಲ್ಸ್ ಅಂತ ಒಂದಿದೆ, ಅದು ಇಲ್ಲಿ ಒಬ್ರು ಮುಸ್ತಫಾ ಅಂತಿದ್ದಾರೆ, ಅವ್ರು ಮಾಡ್ಕೊಂಡಿದ್ದು ನ್ಯೂಸ್ ಚಾನಲ್. ಅದನ್ನ ಜಸ್ಟ್ ನೀವು ಆ ಆ್ಯಪನ್ನು ನೋಡ್ತಾ ಹೋಗ್ರಿ. ಸ್ಥಳೀಯ ಸುದ್ದಿಗಳು ಏನಂದ್ರೆ, ಸ್ಥಳೀಯ ಸುದ್ದಿಗಳು ಎಷ್ಟರ ಮಟ್ಟಿಗೆ, ಸ್ಥಳೀಯ ಚಾನಲ್ಗಳು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ ಆಗ್ಯಾವ ಅಂತಂದ್ರೆ, ಅಲ್ಲಿ ಒಂದು ಸುದ್ದಿ ಬಂದ ತಕ್ಷಣ ಟಿವಿಯವರು ಅಲರ್ಟ್ ಆಗ್ತಾರೆ, ಅಲ್ಲಿ ಒಂದು ಸಣ್ಣ ಒಂದು ಸುದ್ದಿ ಬಂದ ತಕ್ಷಣ ಪತ್ರಿಕೆಯವರು ಅಲರ್ಟ್ ಆಗ್ತಾರೆ. ಒಂದು ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ ಸಣ್ಣ ಪತ್ರಿಕೆಗಳು
ಕಡಿಮೆ ಆಗ್ತಾ, ಸಣ್ಣ ಸಣ್ಣ ಪತ್ರಿಕೆಗಳ ಪ್ರಭಾವ ಕಡಿಮೆ ಆಗ್ತಾ ಸ್ಥಳೀಯ ಪತ್ರಿಕೆಗಳ ಪ್ರಭಾವ ಕಡಿಮೆ ಆಗ್ತಾ ಬಂತು. ಆದ್ರೆ ಈ ಸಂದರ್ಭದಲ್ಲಿ ಸ್ಥಳೀಯ ಚಾನೆಲ್ಗಳ ಪ್ರಭಾವ ಹೆಚ್ಚಾಗ್ತಾ ಇದೆ. ಈ ವೈರುಧ್ಯ ನೋಡ್ರಿ, ಅವಾಗ ಸ್ಥಳೀಯ ಸುದ್ದಿ ಕೊಡ್ತಾ ಇದ್ರು, ಅವಾಗ ಸಣ್ಣ ಸಣ್ಣ ಇಲ್ಲಿ ಸಣ್ಣ ಕಾರ್ಯಕ್ರಮಗಳು ಅದನ್ನೆಲ್ಲ ಲೋಕಲ್ ಪೇಪರ್ ಕವರ್ ಮಾಡ್ತಾ ಇದ್ರು. ಆವಾಗ ಸ್ಥಳೀಯ ಸುದ್ದಿಗಳು ಗೌಣ ಆಗ್ತಿದ್ರೆ ಈಗ ಸ್ಥಳೀಯ ಸುದ್ದಿಗಳು ಪ್ರಧಾನ ಆಗ್ತಾ ಇವೆ. ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲರೂ ಅವರು ಸಣ್ಣ ಸಣ್ಣ ನ್ಯೂಸ್ ಚಾನೆಲ್ಗಳನ್ನ ಆ್ಯಪ್ಗಳನ್ನ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಟಿವಿ ಅವ್ರು ಇರ್ಬೋದು, ಪ್ರಿಂಟ್ನಾಗ ಇರ್ಬೋದು. ಈ ತರ ಏನಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾಳೆ ನಿಮಗೂ ಒಂದು ಅವಕಾಶ ಕೊಡ್ಬೋದು. ಆ ಚಾನೆಲ್ಗಳನ್ನ ಮಾಡುವಂತ, ಸ್ಥಳೀಯ ಚಾನೆಲ್ಗಳನ್ನ ಮಾಡುವಂತ ಅವಕಾಶ ಕೊಡ್ಬೋದು. ಯಾವ ರೀತಿ ಮಾಡ್ಬೇಕು, ನಾವು ಯಾವ ರೀತಿ ಹಾಕೋಬೇಕು, ಯಾವ ರೀತಿ ನಾವು ಗೈಡ್ಲೈನ್ಸ್ ಹಾಕೋಬೇಕು, ಯಾವ ರೀತಿ ಸುದ್ದಿಗಳನ್ನು ತೋರಿಸ್ಬೇಕು, ಯಾವ ರೀತಿ ಸ್ಥಳೀಯ ಸುದ್ದಿಗಳನ್ನ ಮಾರ್ಕೆಟ್ ಹೆಂಗಿದೆ, ಎಷ್ಟು ಜನ ನೋಡ್ತಾರೆ. ಪಬ್ಲಿಕ್ ನೆಕ್ಸ್ಟ್ ನೀವು ನೋಡಿರ್ಬೋದು. ಪಬ್ಲಿಕ್ ನೆಕ್ಸ್ಟ್ ನಲ್ಲಿ ಒಂದು ಹೇಳ್ತೀನಿ, ಪಬ್ಲಿಕ್ ನೆಕ್ಸ್ಟ್ ಹೆಂಗಿದೆ ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿ, ಎಷ್ಟರ ಮಟ್ಟಿಗೆ ಅವ್ರ ಟೆಕ್ನಾಲಜಿ ಇದೆ ಅಂತಂದ್ರೆ, ಪಬ್ಲಿಕ್ ನೆಕ್ಸ್ಟ್ ಹುಬ್ಳಿ ಧಾರವಾಡದಲ್ಲಿ ಅವರು ಆ್ಯಪ್ ಓಪನ್ ಮಾಡಿದ್ರೆ, ಅವ್ರದ್ದು ಇದನ್ನ ಅವರು ಗೂಗಲ್ನಲ್ಲಿ ಅವ್ರದ್ದು ತಮ್ಮ ಸರ್ವರ್ ಓಪನ್ ಮಾಡಿದ್ರೆ ಪಬ್ಲಿಕ್ ನೆಕ್ಸ್ಟ್ ಎಲ್ಲಿ ನೋಡ್ತಾ ಇದ್ದಾರೆ, ಎಲ್ಲೆಲ್ಲಿ ನೋಡ್ತಾ ಇಲ್ಲ, ಯಾವ ಭಾಗದಲ್ಲಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡಿಮೆ ಇದೆ, ಯಾವ ಭಾಗದಲ್ಲಿ ಹೆಚ್ಚಾಗಿದೆ, ಎಲ್ಲ ರಿಪೋರ್ಟ್ ಬರ್ತದೆ ಅವರಿಗೆ. ಸೊ ಧಾರವಾಡದ ಸತ್ತೂರು ಭಾಗದಲ್ಲಿ ಪಬ್ಲಿಕ್ ನೆಕ್ಸ್ಟ್ ವ್ಯೂವರ್ಸ್ ಕಡಿಮೆ ಇದ್ರು. ಅಲ್ಲಿ ಅವರು ಎಂಟ್ರಿ ಗಮನಕ್ಕೆ ತರ್ತಾರೆ, ಇಲ್ಲ ಇಲ್ಲಿ ಕಡಿಮೆ ಇದ್ದಾರೆ, ಇಲ್ಲಿ ಯಾಕೆ ಕಡಿಮೆ ಇದ್ದಾರೆ ಅಂತ ಹೇಳಿ. ಅವಾಗ ನೋಡಿದ್ರೆ ಅಲ್ಲಿ SDM ಕಾಲೇಜ್ ಇದೆ, SDM ಡೆಂಟಲ್ ಇದೆ, ಸತ್ತೂರು ಊರಿದೆ. ಅವಾಗ ಏನ್ ಮಾಡಿದ್ರು ಅವರು ಎಡಿಟರು, ರಿಪೋರ್ಟರ್ ಹೇಳಿದ್ರು, ಇಲ್ಲ ಸತ್ತೂರು ಊರಿನ ವಿಶೇಷತೆಗಳ ಬಗ್ಗೆ ಒಂದು ಕವರೇಜ್, ಒಂದು ಫಂಕ್ಷನ್ಗಳನ್ನ ಏನೋ ಅವ್ರ ವಿಶೇಷತೆ ನೋಡ್ರಿ. ಅಲ್ಲಿ ದೇವಸ್ಥಾನಗಳಿವೆ, ಶೂಟಿಂಗ್ ಮಾಡಿ, ದೇವಸ್ಥಾನಗಳು ಹಿಂಗೆ ಇವೆ, ಐತಿಹಾಸಿಕ ದೇವಸ್ಥಾನಗಳಿವೆ. ಆಮೇಲೆ ಇಲ್ಲಿ ಅಲ್ಲಿ ಮುಖಂಡ್ರೆ ಯಾರು ಅವ್ರನ್ನ ಇಂಟರ್ವ್ಯೂ ಮಾಡಿ, SDM ಕಾಲೇಜ್ನಲ್ಲಿ ಫಂಕ್ಷನ್ ಆಗ್ತವೆ, ಅದನ್ನ ಕವರ್ ಮಾಡ್ರಿ. ಆಯ್ತು, ಅಲ್ಲಿ ಮತ್ತೆ ವ್ಯೂವರ್ಶಿಪ್ ಜಾಸ್ತಿ ಆಯ್ತು. ಈ ಮಟ್ಟದಲ್ಲಿದೆ ಈಗ ಪತ್ರಿಕೋದ್ಯಮ. ಈಗ ಪತ್ರಿಕೆ ಹಾಕೋದು ಹೋಗೋದು, ಯಾರು ಓದ್ತಾರೆ ಏನು ಓದ್ತಾರಲ್ಲ, ನೀವು ಟಿವಿಯಲ್ಲಿ ನಿಮ್ಮ ನ್ಯೂಸ್ ಆ್ಯಪ್ ನಲ್ಲಿ ನೀವು ಯಾವ ಸುದ್ದಿಯನ್ನು ಓದ್ತಾ ಇದ್ದೀರಿ, ಯಾವ ಸುದ್ದಿನ ಎಷ್ಟೊತ್ತಿನವರೆಗೆ ಓದ್ತೀರಿ, ಎಲ್ಲ ಗೊತ್ತಾಗ್ತದೆ. ರಿಪೋರ್ಟ್ ಬರ್ತದೆ ಯಾವ ಸುದ್ದಿ ಹೈಲೈಟ್ ಆಗ್ತದೆ. ರಾಜಕಾರಣ ಹೆಚ್ಚಿಗೆ ಓದ್ತಿರು, ಸ್ಪೋರ್ಟ್ಸ್ ಹೆಚ್ಚಿಗೆ ಓದ್ತಿರು, ಎಂಟರ್ಟೈನ್ಮೆಂಟ್ ಜಾಸ್ತಿ ಓದ್ತಿರು, ಯಾವುದನ್ನ ನೋಡ್ತೀರಿ, ವ್ಯೂವರ್ಶಿಪ್ ಇರ್ಬೋದು, ಎಲ್ಲವೂ ಮಾಹಿತಿ ಹೋಗ್ತದೆ ಅಲ್ಲಿ. ಅವ್ರಿಗೆಲ್ಲ ಮಾಹಿತಿ ಗೊತ್ತಾಗ್ತದೆ, ಯಾವ್ದು ನೋಡ್ತಾ ಇದ್ದಾರೆ ಅವರು. ಅದ್ರ ತಕ್ಕಂಗೆ ಅವರು ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಅದ್ರ ತಕ್ಕಂಗೆ ಅವರು ನಿಮಗೆ ನೀವು ನೋಡಿರ್ಬೋದು, ನೀವು ಫೇಸ್ಬುಕ್ ನಲ್ಲಿ ನೋಡಿರ್ಬೋದು. ನೀವು ಯಾವ್ದಾದ್ರು ಒಂದು ವಿಷಯ ನೋಡ್ತಿರಲ್ಲ, ನೀವು ಯಾವ್ದನ್ನ ಒಂದು 20 ಸೆಕೆಂಡ್ 30 ಸೆಕೆಂಡ್ ನೋಡ್ತೀರಿ, ಅದಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋಗಳು ಬರ್ತಾವೆ. ನೀವು ಯಾವುದೇ ನೋಡ್ರಿ, ಯಾವುದೇ ವಿಷಯಗಳನ್ನ ನೀವು ಆಸಕ್ತಿಯಿಂದ ನೋಡ್ರಿ. ನಿಮ್ಗೆ ಸ್ಪೋರ್ಟ್ಸ್ ಆಸಕ್ತಿ ಇದ್ರೆ ನೀವು ಸ್ಪೋರ್ಟ್ಸ್ ವಿಷಯ ನೋಡ್ಕೊತ ಹೋದ್ರೆ ಅದಕ್ಕೆ ರಿಲೇಟೆಡ್ ಸುದ್ದಿಗಳು ಬರ್ಬೋದು ಹೋಗ್ತವೆ. ಎಲ್ಲ ಸ್ಪೋರ್ಟ್ಸ್ ಸುದ್ದಿನೇ ಹಾಕ್ತಾರೆ, ಅಂದ್ರೆ ಅವ್ರಿಗೆ ಗೊತ್ತು ನೀವು ಸ್ಪೋರ್ಟ್ಸ್ ನಲ್ಲಿ ಆಸಕ್ತಿ ಇದೆ ಅಂತ ಹೇಳಿ. ಸ್ವಲ್ಪ ದಿನ ಆದ್ಮೇಲೆ ಸ್ಪೋರ್ಟ್ಸ್ ಯುಟಿಲಿಟೀಸ್ ಜಾಹೀರಾತು ಬರ್ತಾವೆ. ನಿಮ್ಗಷ್ಟೇ ಬರ್ತಾವೆ ಯುಟಿಲಿಟಿ ಜಾಹೀರಾತು, ಸ್ಪೋರ್ಟ್ಸ್ ಇಂಥ ಜಾಹೀರಾತುಗಳು, ಇಂಥದ್ದು ಸ್ಪೋರ್ಟ್ಸ್ ಐಟಮ್ಸ್ ಇಂಥವಿದೆ, ಇದೆ, ಪ್ಯೂಮಾ ಶೂಸ್ ಇದೆ, ಆ ಶೂಸ್ ಇದೆ, ಇಂಥವ್ರು. ಅಂದ್ರೆ ಅವರು ಸ್ಲೋ ಆಗಿ ನಿಮ್ಮನ್ನ ಅವ್ರಿಗೆ ವ್ಯೂವರ್ಸ್ ಅನ್ನ ಗ್ರಾಹಕರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ವ್ಯೂವರ್ಸ್ ನಾವು ಹೋಗಿ ಗ್ರಾಹಕರಾಗಿಬಿಡ್ತೀವಿ. ಅದು ನಮ್ಗೆ ಗೊತ್ತೇ ಆಗಿಲ್ಲ. ಎಲ್ಲ ಅದಕ್ಕೆ ನಾವು ಅದಕ್ಕೆ ಹೊಂದ್ಕೊಂಡ್ಬಿಡ್ತೀವಿ. ಸೊ ಈ ರೀತಿ ಪತ್ರಿಕೋದ್ಯಮ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ಅದರ ನೆಕ್ಸ್ಟ್ ಹಂತಕ್ಕೆ ಬದಲಾವಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮಲ್ಲೇ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕು, ಯಾವ ರೀತಿ ನಾವು ಅದಕ್ಕೆ ನಮ್ಮನ್ನು ನಾವು ಮೇಲ್ದರ್ಜೆಗೆ ಇರಿಸ್ಕೋಬೇಕು, ಯಾವ ರೀತಿ ನಾವು ಅಪ್ಡೇಟ್ ಆಗಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಈಗ ಏನು ಮುಗಿಸಿದ್ದಾರೆ ಅವರು ಕಲಿತು, ಅವರು ಒಳ್ಳೆ ಬೇರೆ ಬೇರೆ ಕಾಲೇಜ್ನಲ್ಲಿ ಬೇರೆ ಇದ್ರಲ್ಲಿ ಹೈಯರ್ ಸ್ಟಡೀಸ್ ಮಾಡ್ಬೋದು, ಜಾಬ್ ಮಾಡ್ಬೋದು, ಅವ್ರು ಮಾಡಲಿ. ಆದರೆ ಈಗ ಕಲಿತಾ ಇರೋದಿರ್ಬೋದು, ಎಲ್ಲರೂ ಅದು ಕಲಿಕೆ ಅನ್ನೋದು ನಿರಂತರ. ಏನಾದರೂ ನಿಮ್ಮ ಆಸಕ್ತಿಯ ವಿಷಯಗಳನ್ನ ಕಲಿಯಿರಿ, ನಿರಂತರವಾಗಿ ಕಲಿಯಿರಿ, ಜೀವನದುದ್ದಕ್ಕೂ ಕಲಿಯಿರಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ನೀವು ಅಬ್ಸರ್ವ್ ಮಾಡಿರೋ ಗೊತ್ತಿಲ್ಲ, ಈಗ ಕ್ರಿಸ್ಪ್ ನ್ಯೂಸ್ ಅಂತ ಒಂದು ನ್ಯೂಸ್ ಚಾನಲ್ ಇದೆ, ಅದನ್ನ ಸ್ವಲ್ಪ ನೋಡ್ರಿ. ಕ್ರಿಸ್ಪ್ ನ್ಯೂಸ್ ಅಂತ 60 ವರ್ಡ್ಸ್ ನಲ್ಲಿ ನಿಮ್ಗೆ ನ್ಯೂಸ್ ಕೊಡ್ತಾರೋ, ಓನ್ಲಿ 60 ವರ್ಡ್ಸ್, 60 ಶಬ್ದಗಳಲ್ಲಿ ಬೇಕಾದ ಸುದ್ದಿ ಇರಲಿ, 60 ಶಬ್ದ ಅಷ್ಟರಲ್ಲೇ ಮುಗಿಸ್ಬೇಕು. ನೀವು ಅದನ್ನ ಹೇಳ್ಬೇಕು, ಏನು ಹೇಳ್ತಿರಲ್ಲ 60 ಶಬ್ದದಲ್ಲಿ ಹೇಳ್ಬೇಕು ನೀವು ಅದನ್ನ. ನೀವು ಡಿಟೇಲ್ ಆಗಿ ನಾನು ಪೇಜ್ ಗಟ್ಟಲೆ ಪುಟ್ಗಟ್ಟಲೆ 200 ವರ್ಡ್ 300 ವರ್ಡ್ ಬರೀತೇನೆ ಅಂದ್ರೆ ಇಲ್ಲ, ಅವಕಾಶ ಇಲ್ಲ. 60 ವರ್ಡ್ ನ್ಯೂಸ್ ಚಾನಲ್ ಅದ, ಅದರಲ್ಲಿ ಕ್ರಿಸ್ಪ್ ಆಗಿ, ಅದಕ್ಕೆ ಕ್ರಿಸ್ಪ್ ನ್ಯೂಸ್ ಅಂತ, ಕ್ರಿಸ್ಪ್ ಆಗಿ ಏನ್ ಹೇಳ್ಬೇಕು ಅಷ್ಟನ್ನ 60 ಶಬ್ದಗಳಲ್ಲಿ ಮಾತ್ರ ಹೇಳ್ಬಿಡ್ತಾರ. ಕಡಿಮೆ ಶಬ್ದಗಳಲ್ಲಿ ಪರಿಣಾಮಕಾರಿಯಾಗಿ
ನೀವು ಆಮೇಲೆ ಏನಂದ್ರೆ ಡಿಜಿಟಲ್ ಮೀಡಿಯಾಕ್ಕೆ ಫಸ್ಟ್ ಏನಿತ್ತಂದ್ರೆ ಪ್ರಿಂಟ್ ಮೀಡಿಯಾದಲ್ಲಿ ಹೆಂಗಿತ್ತಂದ್ರೆ ನೀವು ನ್ಯೂಸ್ ರೆಡಿ ಮಾಡೋದು ಕಳಿಸೋದು ಅವರೆಲ್ಲ ಸಬ್ ಎಡಿಟರ್ ಮಾಡ್ಕೊತಾರೆ. ಈಗಿಲ್ಲ, ಈಗ ಬಹಳ ಬದಲಾವಣೆ ಆಗಿದೆ. ನೀವೇ ವರದಿ ಮಾಡಬೇಕು, ನೀವೇ ರೈಟಪ್ ಮಾಡಬೇಕು, ನೀವೇ ಎಡಿಟ್ ಮಾಡಬೇಕು, ನೀವೇ ಹೆಡ್ಡಿಂಗ್ ಕೊಡಬೇಕು, ನೀವೇ ಕಳಿಸ್ಬೇಕು, ನೀವೇ ಶೂಟಿಂಗ್ ಮಾಡಬೇಕು. ಕ್ಯಾಮರಾಮನ್ಗಳು ಫೋಟೋಗ್ರಾಫರ್ ಕೆಲಸವನ್ನ ರಿಪೋರ್ಟ್ರೇ ಮಾಡಬೇಕು, ನೀವೇ ಮಾಡಬೇಕು. ಈಗ ಎಲ್ಲ ಚಾನಲ್ ಟಿವಿ ಚಾನಲ್ಗಳು ಎಲ್ಲರೂ ಕಡಿಮೆ ಮಾಡ್ತಾ ಇದ್ದಾರೆ. ಮಲ್ಟಿ ಟಾಸ್ಕ್ ಇದೆ. ನೀವು ನಡಿ ಕ್ಯಾಮರಾಮನ್ ಇರ್ತಾರ, ನಮ್ದು ಏನ್ ಕೆಲಸ ಇಲ್ಲ. ನಾವು ಪ್ರಿಂಟ್ ಮೀಡಿಯಾ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಫಸ್ಟ್ ಒಂದು ನಿಮಿಷದ ವಿಡಿಯೋ ಮಾಡಿ ನಾವು ಕಳಿಸ್ತೀವಿ. ನಾವು ಪ್ರಿಂಟ್ ಮೀಡಿಯಾ ಇದ್ದು ನಮ್ಗೆ ಎಲ್ಲರೂ ಡಿಜಿಟಲ್ ಆಗ್ಯಾರ. ಈಗ ನಮ್ಮ ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ ಎಲ್ಲಾ ಪತ್ರಿಕೆಗಳು ಡಿಜಿಟಲ್ ಮಾಡ್ಕೊಂಡಾರೆ. ಸೊ ನಾವು ಫಸ್ಟ್ ಯಾವುದೇ ಫಂಕ್ಷನ್ಗೆ ಹೋಗ್ಲಿ ನನ್ನ ಕೆಲಸ ಅಂತ ಅಲ್ಲ ಅದು. ಫೋಟೋಗ್ರಾಫರ್ ಇಲ್ಲ ಬಂದ ಬಿಟ್ಟ ಫೋಟೋಗ್ರಾಫರ್ ಕ್ಯಾಮರಾಮನ್ಗಳನ್ನೆಲ್ಲ ಕಡಿಮೆ ಮಾಡಿರ್ತಾರೆ. ನೀವೇ ಅಲ್ಲ ಈ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕೌಳಿ ಅವರೇ ಮಾಡ್ತಾರೆ ಎಲ್ಲ. ಅವರೇ ಯಾರು ಇಲ್ಲ, ನೀವೇ ಮಾಡ್ಬೇಕು. ನೀವೇ ಅದನ್ನ ಶೂಟಿಂಗ್ ಮಾಡೋದು, ನೀವೇ ಎಡಿಟ್ ಮಾಡೋದು, ಅದಕ್ಕೆ ಟೈಟಲ್ ನೀವೇ ಕೊಡೋದು, ವಾಯ್ಸ್ ಓವರ್ ನೀವೇ ಮಾಡ್ಬೇಕು. ಯಾರು ವಾಯ್ಸ್ ಓವರ್ ಅಲ್ಲಿ ಯಾರು ಇರಂಗಿಲ್ಲ. ಸ್ಟಾಫ್ ಡಿಡಕ್ಷನ್ ಕಡಿಮೆ ಮಾಡ್ತಾ ಇದ್ದಾರೆ. ಕಡಿಮೆ ಸ್ಟಾಫ್ ನಲ್ಲೇ ನಡೆಸಬೇಕು. ಆಫ್ಟರ್ ಕೋವಿಡ್ ನಂತರ ಎಲ್ಲ ಬದಲಾವಣೆ ಆಗಿದಲ್ಲ. ಪತ್ರಿಕೋದ್ಯಮದ ಬದಲಾವಣೆ ಆಗ್ಯದ. ಪತ್ರಿಕೋದ್ಯಮದ ನಮ್ಮ ನ್ಯೂಸ್ ರೂಮ್ ಬದಲಾವಣೆ ಆಗ್ಯದ. ಈಗ ಫುಲ್ ಜನ ಇರ್ತಿದ್ರು ಯಾವುದೇ ಪತ್ರಿಕಾ ಆಫೀಸಿಗೆ ಹೋದ್ರೆ ಸಬ್ ಎಡಿಟರ್ಸ್ ಅಂತ ಹೇಳಿ. ಈಗಿಲ್ಲ. ನೀವು ನನಗೆ ಹೊಸದಾಗಿ ಬಂದಿನಿ, ನನಗೆ ಏನು ಗೊತ್ತಿಲ್ಲ, ಇಲ್ಲ ನನಗೆ ಯಾರು ಕೇಳಂಗಿಲ್ಲ. ನನಗೆ ಹೆಡ್ಲೈನ್ ಹಾಕಿ ಬರಂಗಿಲ್ಲ, ಯಾರು ಕೇಳಂಗಿಲ್ಲ. ನೀ ಹಾಕ್ಬೇಕು, ಏನಾದ್ರೂ ಹಾಕ್ಬೇಕಂತ ಪರಿಣಾಮಕಾರಿಯಾಗಿ ಹಾಕ್ಬೇಕು, ಆಕರ್ಷಕವಾಗಿರ್ಬೇಕು, ಮಾಡಲೇಬೇಕು. ಟೆಕ್ನಿಕಲ್ ನಿಮ್ಗೆ ಗೊತ್ತಿರ್ಬೇಕು. ನನಗೆ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ, ನನಗೆ ವಿಡಿಯೋ ಎಡಿಟಿಂಗ್ ಗೊತ್ತಿಲ್ಲ, ಯಾರು ಕೇಳಂಗಿಲ್ಲ. ಇಲ್ಲ ಬಿಟ್ಟು ಹೋಗು. ಅದಕ್ಕೆ ನೀವೇ ಎಲ್ಲವೂ ಆಗ್ಬೇಕಾಗ್ತದೆ. ರಿಪೋರ್ಟ್ರು ನೀವೇ ಆಗ್ಬೇಕಾಗ್ತದೆ. ಅದು ಮೊದಲೇ ಫ್ಯಾಕ್ಟ್ ಚೆಕ್ ಮಾಡ್ಬೇಕು. ಸುದ್ದಿ ಕರೆನೋ ಸುಳ್ಳು ಯಾರೋ ಬರ್ತಾ ಇದ್ದಾರೆ ಅಂತ ತಕ್ಷಣ ನೀವು ಹೊಡೆದು ಬಿಡೋದಲ್ಲ. ಫ್ಯಾಕ್ಟ್ ಚೆಕ್ ಮಾಡಿ, ಸುದ್ದಿ ವೆರಿಫಿಕೇಶನ್ ಮಾಡಿ, ನಿಜ ಇದ್ರೆ ಆ ಸುದ್ದಿನ ಎಷ್ಟು ತಗೋಬೇಕು, ಯಾವ ರೀತಿ ತಗೋಬೇಕು, ಹೆಂಗೆ ಎಡಿಟ್ ಮಾಡಬೇಕು, ಏನ್ ಬರವಣಿಗೆ ಮಾಡಬೇಕು, ಏನ್ ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಅದೆಲ್ಲ ಮಾಡಿ ನೀವೇ ಕಳ್ಸೋದು. ನೀವು ಕಳ್ಸಿದ್ದು ಅಪ್ಲೋಡ್ ಆಗಿರೋದು ಡೈರೆಕ್ಟ್ ಆಗಿ. ಮತ್ತೆ ಯಾರು ಟಚ್ ಮಾಡಂಗಿಲ್ಲ. ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವೇ ಜವಾಬ್ದಾರ. ಹೆಸರನ್ನ ಏನಾದ್ರು ತಪ್ಪು ಬರ್ದ್ರಿ ನೀವೇ ಜವಾಬ್ದಾರರು. ಯಾವುದೋ ವಿಡಿಯೋಕ್ಕೆ ಯಾವುದೋ ಫೋಟೋ ಯಾವುದೋ ಕಳಿಸಿದ್ರಿ, ಯಾವುದೋ ಸ್ಕ್ರಿಪ್ಟ್ ಹಾಕಿದ್ರಿ, ನೀವೇ ಜವಾಬ್ದಾರರು. ಇಷ್ಟೆಲ್ಲ ಕೆಲಸ ಮಾಡಿ ಜವಾಬ್ದಾರಿ ತಗೊಂಡು ನೀವೆಲ್ಲ ಅಪ್ಲೋಡ್ ಮಾಡೋಣ. ಲೈವ್ ಬಂದ್ಬಿಡ್ತದೆ. ಅದಕ್ಕಾಗಿ ಮತ್ತಲ್ಲಿ ಸ್ಟಾಫ್ ಬೆಂಗಳೂರಲ್ಲಿ ನಮ್ದು ಅವ್ರಿಗೆ ಹಾಕಿದ್ರೆ ಅವ್ರು ಚೆಕ್ ಮಾಡ್ತಾರೆ, ಯಾರು ಇಲ್ಲ. ಸಾರ್ವಜನಿಕರು ಕಳಿಸ್ತಾರೆ ನಿಮ್ಗೆ ಯಾವಾಗ ಇದು ಮಾಡ್ತಾರೆ, ಸಾರ್ವಜನಿಕರು ನಿಮ್ಗೆ ಕಳಿಸ್ತಾರೆ. ಅವಾಗ ನೀವು ಅದನ್ನ ವೆರಿಫಿಕೇಶನ್ ಮಾಡ್ಕೋಬೇಕು. ಸುಳ್ಳು ಕರೆನೋ ಎಷ್ಟರ ಮಟ್ಟಿಗೆ ಸತ್ಯ ಇದೆ, ಎಷ್ಟರ ಮಟ್ಟಿಗೆ ಇದೆ, ಯಾವ ರೀತಿ ನಾವು ಅದನ್ನ ಸುಳ್ಳು ಕರೆನೋ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾವು ಮಾಡ್ಕೊಂಡ್ರೆ. ಆಮೇಲೆ ಪ್ರತಿಯೊಬ್ರು ಈಗ CM ಸಿದ್ದರಾಮಯ್ಯ ವಾಟ್ಸಪ್ ಗ್ರೂಪ್ ಅದ. ಸಿದ್ದರಾಮಯ್ಯ ಅವರೆಲ್ಲ ನಮ್ಮನ್ನೆಲ್ಲ ಇದು ಮಾಡ್ಕೊಂಡಾರ. ಅದಕ್ಕೆ ವಾಟ್ಸಪ್ ಗ್ರೂಪ್ ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ವಾಟ್ಸಪ್ ಗ್ರೂಪ್ ಇದೆ ಸಿದ್ದರಾಮಯ್ಯ ಅವರು. ಆಮೇಲೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರದ್ದು ಇದೆ. ಅವ್ರು ತಾವೆಲ್ಲ ಹೋಗ್ತೀವಿ, ತಾವು ಏನಂತ ಅದೆಲ್ಲ ಡೈಲಿ ಹಾಕ್ತಾರೆ. ಅವ್ರಿಂದ ಇಂಥಲ್ಲಿ ಹೋದೆ ಇವತ್ತು ಇಂಥಲ್ಲೇ ಅಂತೇಳಿ. ನಿಮ್ಗೆ ಫೋಟೋ ಸಲುವಾಗಿ ವಿಡಿಯೋ ಸಲುವಾಗಿ ಕಾಯೋ ಅವಶ್ಯಕತೆ ಇಲ್ಲ. ವಿಡಿಯೋನು ಬರ್ತವೆ, ಫೋಟೋನು ಬರ್ತವೆ. ನೀವು ಅದನ್ನ ನೀಟಾಗಿ ಎಲ್ಲಿ ಹೋಗಿದ್ರು, ಏನಿತ್ತು ಅಂತ ಹೇಳಿ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಿ ಕಳಿಸೋದಷ್ಟು ನಿಮ್ದು ಕೆಲಸ. ಎಲ್ಲರೂ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಾರೆ, ಫೇಸ್ಬುಕ್ ಇದು ಮಾಡ್ಕೊಂಡು ಎಲ್ಲರೂ ಇದ್ದಾರೆ. ಮೊದಲೇ ಕಲಾಟ ಇದ್ದಿದ್ದಿಲ್ಲ ಅವ್ರಿಗೆ ಅರಿವಾಗಿದೆ. ಈಗ ಪತ್ರಿಕೋದ್ಯಮ ಅಂದ್ರೆ ಪತ್ರಕರ್ತರ ನಾವು ಕರೀಬೇಕು. ಈಗ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಕರೀಬೇಕು ಅವಶ್ಯಕತೆ ಇಲ್ಲ. ನಾನು ಏನು ಹೇಳ್ಬೇಕಲ್ಲ ಟ್ವೀಟ್ ಮಾಡ್ಬಿಡ್ತಾನೆ. ಇಷ್ಟೇ ನಂದು ನಾ ಹೇಳೋದು ಇಷ್ಟಪ್ಪ. ಟ್ವೀಟ್ ಮಾಡ್ಬಿಡ್ತಾನೆ ಬೆಳಿಗ್ಗೆ, ಎಲ್ಲ ಕಡೆ ಚರ್ಚೆ ಆಗಿಬಿಡ್ತದೆ. ಮುಗಿತು. ಅವ ಎಲ್ಲರನ್ನೂ ಕರೆದು ಇನ್ವೈಟ್ ಮಾಡಿ ಎಲ್ಲರನ್ನೂ ಕೂಡಿಸಿ ಎಲ್ಲ ಮಾತಾಡಿ ಏನಿಲ್ಲ, ಒಂದು ಟ್ವೀಟ್ ಮಾಡಿಬಿಡ್ತಾನ ಅಷ್ಟೇ, ಮುಗಿತು. ಮತ್ತೇನು ಹೇಳ್ಬೇಕಾಯ್ತು ಅಷ್ಟು ಹೇಳ್ಬಿಡ್ತಾನ ಅವ. ನಾನು ಹೇಳೋದು ಇಷ್ಟಪ್ಪ. ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಅದು ಎಲ್ಲರಿಗೂ, ಅದು ಕಾರ್ಯಕರ್ತರಿಗೂ ಹೋಗ್ತದೆ, ಪತ್ರಕರ್ತರಿಗೂ ಹೋಗ್ತದೆ, ಜನಸಾಮಾನ್ಯರಿಗೂ ಹೋಗ್ತದೆ ಟ್ವೀಟ್. ಅದ್ರ ಬಗ್ಗೆ ಮತ್ತೆ ಚರ್ಚೆ ಆಗ್ತದೆ. ನ್ಯೂಸ್ ಸೋರ್ಸ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಈಗ ಮೊದಲೇ ಹೆಂಗಿತ್ತು, ಈಗ ಎಲ್ಲರೂ ನಾವು ಹೇಳಿದ್ನಲ್ಲ, ಎಲ್ಲರೂ ಪತ್ರಕರ್ತರೆ. ಈಗ ಯಾವಾಗೋ ಒಬ್ಬ ಹೋಗ್ತಾ ಇರ್ತಾನೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ತದೆ, ಅದು ವಿಡಿಯೋ ಮಾಡ್ತಾನೆ. ಅವ ಪತ್ರಕರ್ತ ಅಲ್ಲಿ ಆ ಸಂದರ್ಭದಾಗ ಅವ ಪತ್ರಕರ್ತ. ನೀವು ಒಪ್ಕೊಂಡಿಬಿಟ್ರಿ ಅವ ಪತ್ರಕರ್ತ ಅವಾಗ. ಯಾಕಂದ್ರೆ ಅವ ಒಂದು ಮಾಹಿತಿಯನ್ನು ಕೊಡೋ ಸಲುವಾಗಿ ಅವನು ಶೂಟಿಂಗ್ ಮಾಡ್ತಾನೆ. ಆ ಮಾಹಿತಿ ನಾಳೆ ಎಲ್ಲ ಕಡೆ ಕೆಲವೊಂದು ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ಬರ್ತದೆ. ಸೊ ಆ ಸಂದರ್ಭದಲ್ಲಿ ಯಾವ ಪತ್ರಕರ್ತ
ಅದಕ್ಕೆ ಏನಂದ್ರೆ ನ್ಯೂಸ್ ಸೋರ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇದೆ ಇವತ್ತು. ಮೊದಲಿಗೆ ಏನಿತ್ತು, ಇಂಥವ್ರು ನ್ಯೂಸ್ ಕೊಟ್ಟು ಸೋರ್ಸ್ ಕೊಟ್ಟು ಕಳಿಸ್ತಾರೆ, ಇಂಥವ್ರು ಇದು ಮಾಡಿ, ಏನಿಲ್ಲ. ಎಲ್ಲ ನ್ಯೂಸ್ ಸೋರ್ಸ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ. ನಮ್ಮ ಸುದ್ದಿ ಮೂಲಗಳೇ ಚೇಂಜ್ ಆಗ್ತಾ ಇವೆ. ಅದಕ್ಕೆ ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ನಿಮ್ಮ ವಿವೇಚನೆ. ನೀವು ವಿವೇಚನೆ ಮಾಡಿಕೊಂಡು ಅದನ್ನ ಸುದ್ದಿನ ನಿಮ್ಮ ಪತ್ರಿಕಾ ಸಂಸ್ಥೆ ಅಥವಾ ನಿಮ್ಮ ಮಾಧ್ಯಮ ಸಂಸ್ಥೆಯ ಒಂದು ಇತಿಮಿತಿಯೊಳಗೆ, ಅವ್ರು ಹೇಳಿದಂತ ಒಂದು ನಿರ್ದೇಶನದೊಳಗೆ, ಅವ್ರ ಒಂದು ಗೈಡ್ಲೈನ್ಸ್ ಮಾರ್ಗಸೂಚಿ ಒಳಗೆ ಆ ಸುದ್ದಿ ಹಾಕ್ಬೇಕು ಬೇಡ ಅಂತೇಳಿ ನೀವು ಡಿಸೈಡ್ ಮಾಡಿ ನಿಮ್ಮ ವೈಯಕ್ತಿಕ ನಿಮ್ಮ ಜವಾಬ್ದಾರಿ ಮೂಲಕ ನೀವು ಅದನ್ನು ಕಳಿಸ್ಬೇಕಾಗ್ತದೆ.